ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 24ನೇ ತಾರೀಕು ಜನವರಿ 2026 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಶುಕ್ಲ ಪಕ್ಷದ ಷಷ್ಠಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಸುಬ್ರಹ್ಮಣ್ಯ ಷಷ್ಠಿ, ಕುಮಾರ ಷಷ್ಠಿ ಅನ್ನತಕ್ಕಂಥದ್ದು ಎಲ್ಲ ನನ್ನ ಆಧ್ಯಾತ್ಮಿಕ ಬಂಧುಗಳಿಗೆ ಈ ಒಂದು ಸುಬ್ರಹ್ಮಣ್ಯ ಷಷ್ಠಿ, ಕುಮಾರ ಷಷ್ಠಿಯ ಶುಭಾಶಯಗಳು. ನಾವು ನಿತ್ಯ ಪೂಜೆ ಮಾಡಬೇಕಾದಂಥ ದೇವತೆಗಳಲ್ಲಿ ಸುಬ್ರಹ್ಮಣ್ಯರು ಅಗ್ರರು. ಓಂ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಪರಮ ಶಕ್ತಿಯುತವಾಗಿರ್ತಕ್ಕಂಥ ಭಗವಂತ. ನಾವೆಲ್ಲರೂ ಯಾಕೆ ಪೂಜೆ ಮಾಡಬೇಕು ಗೊತ್ತಾ? ತುಂಬಾ ಜನ ಗೊತ್ತಿಲ್ಲ. ಯಾವ ದೇವರನ್ನ ಪೂಜೆ ಮಾಡ್ತೀವೋ ಇಲ್ವೋ, ಸುಬ್ರಹ್ಮಣ್ಯರ ಪೂಜೆ ಇಲ್ಲದೆ ಪೂಜೆ ಇಲ್ಲ, ನೆಲೆಯೇ ಇಲ್ಲ, ಸೃಷ್ಟಿಯೂ ಇಲ್ಲ, ನಮಗೆ ಶಕ್ತಿಯೇ ಇಲ್ಲ. ಶಕ್ತಿಕಾರಕ, ಅಂಡಕಾರಕ, ಪಿಂಡಾಣುಕಾರಕ, ಬ್ರಹ್ಮಾಂಡಕಾರಕ, ಭೌಮ್ಯಕಾರಕ, ಭ್ರಾತೃಕಾರಕ, ಶಕ್ತಿಕಾರಕ, ನಮಗೆಲ್ಲ ಜ್ಯೋತಿಷ್ಯ ಬ್ರಹ್ಮಕಾರಕ. ಹೌದು, ಅಂಡ, ಪಿಂಡ, ಭೌಮ, ಬ್ರಹ್ಮಾಂಡ ಈ ಮೂರಕ್ಕೂ ಕಾರಕತ್ವ ಸುಬ್ರಹ್ಮಣ್ಯರೇ. ತುಂಬಾ ಜನ ಗೊತ್ತಿಲ್ಲ. ಒಂದು ಅಂಡಾಣು ಅಂತ ನಾವು ಮಾತಾಡ್ತೇವೆ ಅಲ್ವಾ? ಒಂದು ತಾಯಿ ಜೀವದಲ್ಲಿ ಒಂದು ಅಂಡಾಣು ಅತಿ ಮುಖ್ಯ ಭಾಗ. ಅದಿಲ್ಲ ನಾವಿಲ್ಲ ಮಕ್ಕಳೇ. ಇವತ್ತು ಆಗ್ತಿರೋ ಈ ಜನರೇಷನ್ಗೆ ಸಮಸ್ಯೆ ಅಂಡಾಣು ಸಮಸ್ಯೆ, PCOD, PCOS. ನಮ್ಮ ಊಟ ಉಪಚಾರ ಮಾಡ್ಕೊಂಡಿರೋ ಎಡವಟ್ಟು. ನಮ್ಮ ಊಟ ಉಪಚಾರ ಏನ್ ತಿನ್ನಬಾರ್ದು. ಮನೇಲಿ ರುಚಿಕಟ್ಟಾಗಿ ಅಚ್ಚುಕಟ್ಟಾಗಿ ಬೇಯಿಸಿ ತಿನ್ಕೊಂಡಿದ್ದಾಗ ನಾವು ಚೆನ್ನಾಗಿದ್ವಿ, ರೈತರಾಗಿದ್ದಾಗ ಚೆನ್ನಾಗಿದ್ವಿ. ಇವತ್ತು ರೈತನೂ ಕೆಟ್ಟ, ನಾವು ಕೆಟ್ಟ. ನೀವು ಯಾವ್ದು ತಗೊಂಡ್ರು ಮದ್ದಿಲ್ಲದೆ ಬೆಳೆಸಿರೋದಿದ್ಯಾ? ಯೋಚನೆ ಮಾಡಿ ನೋಡಿ. ಎಲ್ಲ ಮದ್ದು. ಇನ್ನೇನಾಗುತ್ತೆ? ಅಂಡಾಣು ಕೆಡುತ್ತೆ, ವೀರ್ಯಾಣುನು ಕೆಡುತ್ತೆ. ಶಕ್ತಿಕಾರಕ, ಪುರುಷರಿಗೆ ಶಕ್ತಿಕಾರಕ. ಒಂದ್ ಮಾತು ಹೇಳ್ತಾರೆ, ಯಾರಾದ್ರೂ ಜಗಳಕ್ಕೆ ಅದು ಇದು ಅಂತ ಹೇಳ್ದ ಅಂದ್ರೆ, ಬುದ್ಧಿ ಇದೆಯೇನೋ ನಿನಗೆ, ಅವನ ಮೇಲೆ ಹೋಗ್ತೀಯೇನೋ, ಬರೋ ನನ್ ಮೇಲೆ, ಮದುವೆ ಆಗಿರೋನ್ ಮೇಲೆ ಹೋಗ್ತೀಯಲ್ವೇನೋ ಅಂತ. ಅಂದ್ರೆ ಒಂದು ಮದುವೆ ಅಂತ ಹೇಳ್ತಿದ್ದಾಗೆ ಅವನು ಒಂದು ಸಂಸಾರಿ. ಅಲ್ಲೊಂದು ನಿತ್ಯ ಕೆಲವು ಕರ್ಮಗಳಿದೆ, ಕುಟುಂಬದ ಕರ್ಮಗಳಿದೆ. ಅದರಲ್ಲಿ ಸಂಗಾತಿಯನ್ನ ತೃಪ್ತಿಪಡಿಸ್ತಕ್ಕಂಥದ್ದು. ಅವನ ಶಕ್ತಿ ಅಲ್ಲಿ ವಿಭಜಿಸಲ್ಪಡುತ್ತೆ. ಆದ್ರಿಂದ ಆ ರೀತಿ ಮಾತು. ಗಂಡಸಿನ ಪುರುಷತ್ವ, ಅಯ್ಯೋ ಅವನು ವೀಕು ಕಣೋ, ನಿಲ್ಲಲ್ಲ ಕಣೋ, ಪುಕ್ಲ ಕಣೋ, ಎದುರ್ಸಲ್ಲ ಕಣೋ. ಇವತ್ತು 10ರಲ್ಲಿ 3 ಜನ ಪುರುಷರು ಬಂಜೆಯರಾಗಿದ್ದಾರೆ. ಇಷ್ಟು ದಿನ ನಾವು ಮಾತಾಡ್ತಿದ್ವಿ, ಹೆಣ್ಮಕ್ಳಿಗೆ ಮಕ್ಕಳಿಲ್ಲ ಅಂತ ಹೇಳಿದ ತಕ್ಷಣ, ಮನೇಲಿ ಒಂದ್ ಮಗು ಆಗಿಲ್ಲ ಅಂತ ಹೇಳಿದ ತಕ್ಷಣ ಹೆಣ್ಮಗುನ ನಾವು ಒಂಥರ ಮಾತಾಡೋದು, ಕೆಟ್ಟದಾಗಿ ಮಾತಾಡೋದು. ಹಿಂದೆ ಅದೇ ಇದ್ದಿದ್ದು. ಇವತ್ತು ಯಾರಿಗಾದ್ರೂ ಗಂಡಸರಿಗೆ ದಮ್ ಇದೆಯಾ, ಹೋಗ್ಬಿಟ್ಟು ತಾಕತ್ ಇದೆಯಾ, ಹೋಗ್ಬಿಟ್ಟು ಚೆಕ್ ಮಾಡಿಸೋಕೆ ಇವತ್ತಿಗೂ ಅದು ಇಟ್ಕೋಬಿಟ್ಟಿದ್ದಾರೆ. 10ರಲ್ಲಿ 3 ಜನ ಗಂಡಸರಿಗೆ
ನೋಡಕ್ ಗಂಡಸರೇ ಶಕ್ತಿ ಇಲ್ಲ. ಆ ಮಕ್ಕಳನ್ನು ಸೃಷ್ಟಿ ಮಾಡಿಸುವಂತ ಕೌಂಟಿಂಗ್ ಇಲ್ಲ. ವೀರ್ಯಾಣುವಿನಲ್ಲಿ ಶಕ್ತಿ ಇಲ್ಲ, ಸೃಷ್ಟಿ ಮಾಡುವ ಶಕ್ತಿ ಇಲ್ಲ. ಎಲ್ಲಿಂದ ಮಗುವಾಗುತ್ತೆ? ಹೋಯ್ತು ಅದು ಕೂಡ. ಅದಕ್ಕೂ ಕಾರಕತ್ವ ಯಾರು ಗೊತ್ತಾ? ಸುಬ್ರಹ್ಮಣ್ಯರೇ. ನಾಗದೇವತ, ಸರ್ಪದೇವತ ನಮ್ಮ ಕುಂಡಲಿನಿ ಶಕ್ತಿಯ ಪ್ರತೀಕ. ನಮ್ಮ ಒಳಗಡೆ ಒಂದು ಬೆಂಕಿ ಇದೆಯಲ್ಲ, ಆ ಬೆಂಕಿ ನಾನಾ ರೂಪ. ಅದು ಆಸೆ ರೂಪ ಇರಬಹುದು, ದುಃಖದ ಅತೀ ದುಃಖ ಕೂಡ ಅದಕ್ಕೊಂದು ರೂಪ. ಹೌದು, ಆ ಬೆಂಕಿ ಅತೀ ದುಃಖದಿಂದ ಬೇಯ್ತಿದ್ದಾನೋ ನೋಡಿ, ಬೇಯ್ತಿದ್ದಾನೆ. ಅತೀ ಕೋಪದಿಂದ, ಅತಿ ಆಸೆಯಿಂದ, ಅತಿ ನಿರಾಸೆಯಿಂದ, ಡಿಪ್ರೆಷನ್, ಸಪ್ರೆಷನ್. ಜಾತಕದಲ್ಲಿ ಅದಕ್ಕೆ ಸುಬ್ರಹ್ಮಣ್ಯರನ್ನ ತುಂಬಾ ವಿಶೇಷವಾಗಿ ನೋಡುತ್ತೇವೆ. ಎಲ್ಲರೂ ಸುಬ್ರಹ್ಮಣ್ಯರ ಶಕ್ತಿಯನ್ನ ಪಡ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ ಮಕ್ಕಳೇ, ಆಗೋದಿಲ್ಲ. ಯಾರಿಗೋ ಲಕ್ಷಕ್ಕೊಬ್ಬರಿಗೆ, ಕೋಟಿಗೊಬ್ಬರಿಗೆ ಅನ್ನತಕ್ಕಂಥದ್ದು. ಅದಕ್ಕೆ ಜಾತಕದಲ್ಲಿ ಮೇಷ ಲಗ್ನ ಹುಟ್ಟಿದರೆ ಅಂತ ಹೇಳ್ತಿದ್ದ ಹಾಗೆ ಹುಟ್ಟಿನಿಂದಲೇ ಯೋಧ ಲಕ್ಷಣ, ಸೇನಾಪತಿ ಲಕ್ಷಣ ಅಂತ ಹೇಳ್ತೇವೆ. ಅವರಲ್ಲಿರುತ್ತೆ ಅವ್ರ ನಾಡೆ ವಾಕು ಏನೋ ಇದು ಅಂತ ಹೇಳ್ತಾರೆ. ಮೇಷ ಲಗ್ನ, ಮೇಷರಾಶಿಯವ್ರಿಗೆ ಒಂದು 60-70 ಭಾಗ ಡಿಫಾಲ್ಟ್ ಇರುತ್ತೆ. ಬಟ್ 100% ಜಾತಕದಲ್ಲಿ ಮೇಷ ಲಗ್ನವಾಗಿ ನಿಮ್ಮ ಜಾತಕದಲ್ಲಿ ಕುಜ ಪ್ರಬಲನಾಗಿದ್ದರೆ, ಹಾಗೆ ಸಿಂಹ ಲಗ್ನ ಈ ಎರಡಕ್ಕೆ ಕುಜ ಪ್ರಬಲವಾಗಿರ್ತಾನೆ, ವಿಶೇಷ ಬಲ. ಹಾಗೂ ಧನುರ್ಲಗ್ನ ರಾಶಿಯವರೆಗೆ 50 ಭಾಗ ಇರ್ತಾನೆ. ಲಗ್ನ ಅತಿ ಮುಖ್ಯ. ನಿಮ್ಮ ಜನ್ಮಕಾಲದಲ್ಲಿ ಒಂದು ಲಗ್ನ ಸೃಷ್ಟಿಯಾಗುತ್ತೆ. ಸೊ ಆ ಲಗ್ನದ ಬೇಸ್ ಮೇಲೆ ತಗೋತೇವೆ. ಹಾಗೂ ಕುಜ ಒಳ್ಳೆ ಪ್ಲೇಸ್ ಅಲ್ಲಿ ಇರಬೇಕು. ಅದಕ್ಕೆ ರಾಜನೇ ಅವನು ಯುದ್ಧ ಮಾಡೋದು ಬರುತ್ತೆ. ಕುಜ ಕೆಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ, ಯುದ್ಧ ಮಾಡಕ್ ಬರೋದಿಲ್ಲ, ಸೋತೋಗ್ತಾರೆ ಅನ್ನತಕ್ಕಂಥದ್ದು. ಅಂಡ ಪಿಂಡ, ಆ ಮಗು ಬೆಳವಣಿಗೆ, ಅಲ್ಲೇನೋ ಸೃಷ್ಟಿಕ್ರಿಯೆ ಆಯಿತು, ಬೆಳವಣಿಗೆ ಆಗಬೇಕು. ಪಿಂಡ ಕೆಟ್ಟು ಹೋಯಿತು, ಪಿಂಡ ಭಂಗವಾಯಿತು, ಮಿಸ್ಕ್ಯಾರೇಜ್ ಆಯಿತು. ಇಲ್ಲ ನೀವೇ ಮಾಡಿಸ್ಬಿಟ್ರಿ ಅಬಾರ್ಷನ್. ನೀವ್ ಅನ್ಕೋತೀರಿ ನೀವು ಮಾಡಿಸಿದ್ರಿ, ಅಲ್ಲ, ಮಾಡಿಸಬೇಕು, ಅದಾಗಬೇಕು. ಶಕ್ತಿಯನ್ನ ಎಲ್ಲಿ ಬಿಡಬೇಕು ಅಲ್ಲಿ ಬಿಡಬೇಕು, ಹೇಗೆ ಬಿಡಬೇಕು ಹಾಗೆ ಬಿಡಬೇಕು. ದಟ್ಸ್ ಇಟ್. ನೆಂತದಿಲ್ಲ, ಅದೊಂದು ಲೆಕ್ಕಾಚಾರ. ಸೊ ಅಂಥದ್ದು ಗೊತ್ತೋ ಗೊತ್ತಿಲ್ಲದೆಯೋ, ಅದಕ್ಕೆ ಜಾತಕ ಏನಕ್ಕೆ ಪರಿಶೀಲಿಸಿ ಅನ್ನೋದು ಅಂದ್ರೆ, ನಮಗೆ ತಿಳಿಯದೆ ನಾವು ಕೆಲವು ತಪ್ಪುಗಳು ಒಪ್ಪುಗಳಲ್ಲಿ ಒಳಗಾಗ್ಬಿಡ್ತೇವೆ. ಓಹೋ ಇಂಥದೊಂದು ಬರುತ್ತೆ, ಸ್ವಲ್ಪ ಎಚ್ಚರಿಕೆ, ತಪ್ಸೋಕ್ಕಾಗೋಲ್ಲ. ಏನು ಕೊಡ್ಲಿಲ್ ಬೀಳೋ ಏಟು ಉಗುರಲ್ಲಷ್ಟು ಬೀಳಬಹುದು. ಒಂದು ಜೀವಾವಧಿಯಾಗೋ ಶಿಕ್ಷೆ 7 ವರ್ಷಕ್ಕೆ ಇಳಿಸ್ಬೋದು. ಶಿಕ್ಷೆ ತಾನೆ, ಜೈಲೊಳಗಡೆ ಹೋಗಿದ್ದೀವಿ. ಸಸ್ಪೆಂಡ್ ಆಗೋ ಬದಲು ಮರ್ಯಾದೆ ಹೋಗ್ತಿದ್ದ, ಅಲ್ಲಪ್ಪ ತಗೋ VRS, ನೀನು ಬೇಡ, ಇದು ಬೇಡ, ಊರೆಲ್ಲ ಮಾತಾಡ್ತಿದೆ ನನ್ನ ಬಗ್ಗೆ, ಇಷ್ಟು ದೊಡ್ಡ ಅಧಿಕಾರಕ್ಕೆ ಬಂದಾಯ್ತು, ಹೆಸರು ಪಡೆದಾಯ್ತು, ಅಲ್ಲೆಲ್ಲ ಹೆಸರು ಕಳಂಕ ಬಂದ್ಬಿಟ್ಟಿದೆ. ಈಗ ಅಲ್ಲಿ ಕುಳಿತುಕೊಂಡು ಇನ್ನೇನೋ ಮಾಡ್ತಾರೆ, ನೀನೇನು ಎಲ್ಲ ಕೊಟ್ಟಿದೆ ಭಗವಂತ, ಆಯ್ತು, ಇದೊಂದು ಪರೀಕ್ಷೆ. ತಾಳ್ಮೆಯಿಂದ ಹೊರಟು VRS ಬಿಸಾಕೋದಪ್ಪ. ಈಗ ಕೆಲವು ಅಧಿಕಾರಿಗಳಿಗೆ ಅಪವಾದಗಳು ಬಂದಿದ್ದಾವೆ. ಬೇಡ ಹೋಗ್ರೋ, ನೀವು ಬೇಡ, ನಿಮ್ ಇದೂ ಬೇಡ, ದೇವ್ರು ಕೊಟ್ಟಷ್ಟು ನನಗೆ, ಹೌದು ನಿಜವೇ ತಪ್ಪಾಗಿದೆ, ಬೇಡ, ಎದ್ದೋಗ್ಬಿಡ್ಬೇಕು. ಇಲ್ಲ ಅಂಟ್ಕೋತಾರೆ. ನೀವು ಕೆಲವು ಗುರುಗಳನ್ನ ನೋಡಿ, ಹೋಗಿ ಬಡದಾಡ್ಕೊಂಡ್ ಬರೋದು. ಆ ಗುರು ಪೀಠಕ್ಕೆ ಅವಮಾನ ಆಯ್ತು ಅಂದ್ರೆ ಬೇಡ ಅಂತ ಅವತ್ತೇ ಅವ್ರು ತ್ಯಾಗ ಮಾಡ್ಬಿಟ್ರೆ ಅವ್ರು 1000 ಪಟ್ಟು ಗೌರವ ತಿಳ್ಕೊಳ್ಳೋದೇ ಇಲ್ಲ. ಆವತ್ತೇ ಬಡದಾಡ್ಬೇಕು. ಹೋಗೋದು. ಮತ್ತೆ ಆ ಪೀಠಕ್ಕೆ ಎಲ್ಲಿದೆ ಮರ್ಯಾದೆ? ಒಬ್ಬ ಗುರುಗಿರಬೇಕಾದಂತ ಒಂದು ತಾಳ್ಮೆ, ಅದಕ್ಕೇನು ಅಂಟ್ಕೊಳ್ಳೋದು. ನಿಜವಾದ ಗುರು ಆದವನು ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ, ಬಿಟ್ಬಿಡ್ಬೇಕು.
ಹಾಗೆ ನಿಜವಾದ ಅಧಿಕಾರಿಯಾಗಿರೋನು ಅಲ್ಲಿರೋದು ಏನಕ್ಕೆ? ಇನ್ನೊಬ್ಬರನ್ನು ರಕ್ಷಿಸ್ಲಿಕ್ಕೆ. ಅಲ್ಲಿ ಏನೋ ಆಗ್ಬಿಟ್ಟಿದೆ, ಅಪವಾದ ಬಂದ್ಬಿಟ್ಟಿದೆ, ದುರುಪಯೋಗ ಮಾಡ್ಕೊಬಿಟ್ಟಿದ್ದಾರೆ, ಕಳಂಕ ಬಂದ್ಬಿಟ್ಟಿದೆ, ಲಂಚದ ಕಳಂಕ, ಇಲ್ಲ ಅಧಿಕಾರದ ಕಳಂಕ, ಇನ್ಯಾವುದೋ ಸ್ತ್ರೀಯನ್ನ ದುರ್ಬಳಕೆ ಮಾಡ್ಕೊಂಡಿರೋದು. ನೋಡಿ, ಇದೆಲ್ಲ ಕುಜನ ಪ್ರಭಾವ. ನೆನ್ಪಿಟ್ಕೊಳ್ಳಿ. ಕೊಡೋದು ಅವನೇ ಶಕ್ತಿ, ನಿಶಕ್ತಿಕಾರಕನು ಆತನೇ. ನಮಗೆ ವಿಪರೀತ ಬಲ ಕೊಟ್ಟು ಆ ಬಲದಿಂದ ನಾವು ಏನೆಲ್ಲ ಮಾಡ್ಬೋದು, ಕಾಪಾಡೋದ್ ಕೆಲಸ ಮಾಡೋದ್ ಬಿಟ್ಬಿಟ್ಟು ಬೇರೆಲ್ಲ ಬಂದ್ಬಿಟ್ಟಿದೆ, ಬೇಡ ಮಾಡೋಕ್ ಬಿಡಲ್ಲ. ಆ ಈಗೋ ಕಾರಕ ಕೂಡ ಸುಬ್ರಹ್ಮಣ್ಯರೇ ಜಾತಕದಲ್ಲಿ. ಕಾರ್ತಿಕೇಯ, ಆರುಮುಗ, ಕೃತ್ತಿಕ, ಸುಬ್ರಹ್ಮಣ್ಯ, ಪಳೆಯಪ್ಪ, ಒಂದ ಎರಡ ಹಲವಾರು ರೂಪಗಳಲ್ಲಿ ಹುಟ್ಟಿರ್ತಕ್ಕಂಥದ್ದು ಕಾರಕತ್ವಗಳ ಬಗ್ಗೆ ತಿಳಿಸ್ಕೊಡ್ತಿದ್ದಾನೆ. ಭ್ರಾತೃಕಾರಕ, ಪಿಂಡ ಆಯ್ತು, ಮಿಸ್ಕ್ಯಾರೇಜು ಇದೆಲ್ಲ ಆಯ್ತಲ್ವಾ. ಅಂಡ, ಪಿಂಡ, ಬ್ರಹ್ಮಾಂಡ ಬೆಳೆದು ನಿಲ್ಬೇಕಾದ್ರೆ ಅದಕ್ಕೊಂದು ತಾಕತ್ತು ಬೇಕು, ಶಕ್ತಿ ಬೇಕು. ಪಕ್ಕದಲ್ಲಿ ಯಾರು ಇರ್ಬೇಕು? ಒಳ್ಳೆ ಅಮ್ಮ, ಅಲ್ಲಿಲ್ಲ. ಒಳ್ಳೆ ಸಪೋರ್ಟ್ ಭ್ರಾತೃಗಳು ಇಲ್ಲ. ನೋಡಿ, ಅದಕ್ಕೆ ಕುಂಭರಾಶಿಯವರಿಗೆ ಯಾವಾಗಲೂ ಒಡ ಹುಟ್ಟಿದವರ ವಿಚಾರದಲ್ಲಿ ನೋವಿರುತ್ತೆ. ಅವ್ರಿಗೆ ಯಾರೂ ಇರೋಲ್ಲ, ಇವರೆಲ್ಲರಿಗೂ ಇರ್ತಾರೆ. ತಮಾಷೆ ಯಾಕೆ ಗೊತ್ತಾ? ಕುಂಭರಾಶಿಯವರಿಗೆ ಹಾಗೂ ಕುಂಭ ಲಗ್ನಕ್ಕೆ 3ನೇ ಮನೆ ಬಂದು ಕುಜ, ಸೂಪರ್. ಆದರೆ ಆ ಮನೇಲಿ ಶನಿಯೇ ನೀಚ. ರಾಶಿಯಾಧಿಪತಿ ಯಾರು? ಶನಿ ಅಲ್ಲಿಗೆ ಬರ್ತಿದ್ದಾಗಿಯೇ ನೀಚ. ಅದು ನೋವೇ. ಇವ್ರು ಪೋಷಿಸೋದಷ್ಟೇ. ತಮಾಷೆ ಏನ್ ಗೊತ್ತಾ? ವೃಶ್ಚಿಕ ರಾಶಿಯವ್ರದ್ದು ಅದೇ ಗತಿಯೇ. ಇವ್ರಿಗೆ 3ನೇ ಮನೆ ಅಧಿಪತಿ ಶನಿ 6ನೇ ಮನೆಯಲ್ಲಿ ನೀಚ. ಸೊ ಇವರು ಒಡ ಹುಟ್ಟಿದವ್ರಿಗೆ ಬಲನೇ ಇರೋಲ್ಲ. ವೃಶ್ಚಿಕ ರಾಶಿಯವರ ಒಂದು ಒಡ ಹುಟ್ಟಿದವರಿಗೆ ಬಲ ಇರಲ್ಲ, ಇಲ್ಲ ಅಲ್ಲೊಂದು ಹೊಂದಾಣಿಕೆ ಇರಲ್ಲ, ಇಲ್ಲ ಇವ್ರು ನೋಡ್ಕೋಬೇಕು, ಅಲ್ಲೊಂದು ತಲೆನೋವು ಇದ್ದಿದ್ದೆ. ಈ ತರದ್ದು ತುಂಬಾ ಲೆಕ್ಕಾಚಾರಗಳಿದೆ ಕುಜನ ಭಾವವನ್ನ ನೋಡ್ಬೇಕಾದ್ರೆ. ಸೊ ಬ್ರಹ್ಮಾಂಡ, ಅಂಡ, ಪಿಂಡ, ಬ್ರಹ್ಮಾಂಡ, ಭೌಮ್ಯಂ, ಭೂಮಿಕಾರಕ. ಎಷ್ಟೋ ಜನ ಕೇಳ್ಬಿಟ್ಟಿದ್ದಾರೆ, ಮನೆ ಕಟ್ಟಿದ್ಮೇಲೆ ಮುಳುಗಿರ್ತೀರಾ ನೀವು, ಮನೇಲಿ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಕೆಲವರಿಗೆ ಸ್ಟ್ರೋಕ್ ಹೊಡೆದಿರುತ್ತೆ, ದೇಶಾಂತರ ಹೋಗ್ಬಿಟ್ಟಿರ್ತಾರೆ, ಆಘಾತಗಳು, ಅವಘಡಗಳು, ಇಂಜುರಿಗಳು, ಅನ್ಯಾಚುರಲ್ ಡೆತ್ಸು, ಒಂದಲ್ಲ ಎರಡಲ್ಲ, ಮನೇಲಿ ಬೆಂಕಿ ಬೀಳೋದು. 100% ನಿಮ್ಮ ಮನೆಯಲ್ಲಿ ಒಡ ಹುಟ್ಟಿದವರು ಯಾರಾದ್ರೂ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ದಾರೆ, ಗಂಡಸರು, ಅಣ್ಣ ತಮ್ಮಂದ್ರು, ಮುಖ್ಯವಾಗಿ ಅನ್ಯಾಚುರಲ್ ಡೆತ್, ಗಂಡ, ಹೆಣ್ಮಕ್ಳಿಗೆ ಅತಿ ಮುಖ್ಯವಾಗಿ ಅಣ್ಣ ತಮ್ಮಂದ್ರು ತೀರ್ಕೊಂಡಿದ್ದಾರೆ, ಯಜಮಾನರಿಗೆ ಏನಾದ್ರು ಮೇಜರ್ ಆಪರೇಷನ್ ಸರ್ಜರಿಗಳಾಗಿದ್ದಾವೆ, ಇಲ್ಲ ತೀರ್ಕೊಂಡಿದ್ದಾರೆ, ವೈದವ್ಯ ಪ್ರಾಪ್ತಿ ಆಗಿದೆ ಅನ್ನತಕ್ಕಂಥದ್ದಾಯ್ತು ಅಂದ್ರೆ, ಇಲ್ಲ ಡೈವರ್ಸ್ ಮಿನಿಮಮ್ ಆಗಿದೆ ಅಂದ್ರೆ, ನೀವು ಜೀವಮಾನದಲ್ಲಿ ಮನೆ ಕಟ್ಟೋ ಆಗಿಲ್ಲ. ಗೊತ್ತಿದೆಯಾ? ಯಾಕಂದ್ರೆ ಭೂಮಿಕಾರಕ ಭ್ರಾತೃಕಾರಕ ಕೂಡ, ನೆನಪಿಟ್ಟುಕೊಳ್ಳಿ. ಅದಷ್ಟೇ ಅಲ್ಲ, ಕಾಲಚಕ್ರದಲ್ಲಿ ಸುಬ್ರಹ್ಮಣ್ಯರಿಗೆ 1ನೇ ಸ್ಥಾನ ಕೊಟ್ಟಿದ್ದಾರೆ. ಅಷ್ಟಮ ಸ್ಥಾನವನ್ನ ನೋಡ್ತಾನೆ ಆತ, ಅಂದ್ರೆ ನಿಮ್ಮ ಮಾಂಗಲ್ಯ ಸ್ಥಾನವನ್ನ ನೋಡ್ತಾನೆ. ಸೊ ಅಲ್ಲಿ ಆಲ್ರೆಡಿ ಪೆಟ್ಟಾಗಿದೆ ಅಂದ್ಮೇಲೆ ನೀವು ಮನೆ ಕಟ್ಟುವಾಗ 10 ಬಾರಿ ಹುಷಾರಾಗಿರ್ಬೇಕು. ನೀವು ಏನೇ ಮಾಡಿ, ನಿಮ್ಗೆ ಸೌತಲ್ಲಿ ಪ್ರಾಬ್ಲಮ್ ಇರುತ್ತೆ, ನೀವು ಯಾವ ಜಾಗ ತಗೊಳ್ಳಿ, ಜಮೀನು ಕಿರಿಕಿರಿಗಳಿದ್ದಾವೆ ನೋಡ್ತೇವೆ ಜಾತಕದಲ್ಲಿ. ಮೂಲ ತ್ರಿಕೋಣದಲ್ಲಿ ಹೇಗಿದೆ, ಕೇಂದ್ರ ಸ್ಥಾನದಲ್ಲಿ ಹೇಗಿದೆ, ಅವನ ಪಕ್ಕದಲ್ಲಿ ಯಾರಿದ್ದಾರೆ, ಹಿಂದ್ಗಡೆ ಯಾರಿದ್ದಾರೆ ಅನ್ನತಕ್ಕಂಥದ್ದನ್ನ ನಾವು ಅತಿ ವಿಶೇಷವಾಗಿ ಗಮನಿಸ್ತಲೇ ಇರ್ತವೆ ಕುಜನ ಬಾಬತ್ತಿಗೆ. ಅಲ್ಲೊಂದು ಎಳೆದಾಟದೆ. ಸೊ ಭೂಮಿಕಾರಕ, ಮನೆ ಕಟ್ಟಬೇಕಾದ್ರೆ ಯೋಚನೆ ಮಾಡಬೇಕು. ಪದೇ ಆಕ್ಸಿಡೆಂಟ್ಗಳಾಗ್ತಿದೆ, ಇಂಜುರಿಗಳಾಗ್ತಿದೆ, ಪೆಟ್ಟುಗಳಾಗ್ತಿದೆ ಬಾಡಿನಲ್ಲಿ, ರಾಡ್. ಮೊನ್ನೆ ಒಂದು ಹುಡುಗ ಈಸ್ ಅ ಪ್ರೊಫೆಸರ್, ಗಾಡಿಲಿ ಊರಿಗೆ ಹೋಗಿದ್ದಾನೆ, ನಾರ್ತ್ ಈಸ್ಟ್ ಪ್ರೊಫೆಸರು, ಬಿದ್ದಿದ್ದಾನೆ ತಾಯಿ ಜೊತೆ. ಊರಿಗೆ ಹೋಗಿ ಅಜ್ಜಿ ನೋಡ್ಕೊಂಡು ಬರಕ್ ಹೋಗಿರೋದು. ಬಿದ್ದ ಮೇಲೆ ಬಂದಿದ್ದಾನೆ, 1 ತಿಂಗಳು ರೆಸ್ಟು. ಬಂದ ತಕ್ಷಣ ಕೇಳಿದ್ದಿಷ್ಟೇ, ನಿಮ್ ತಾಯಿಗೆ ಮಿಸ್ಕ್ಯಾರೇಜ್ ಆಗಿರ್ಬೇಕಿತ್ತಲ್ಲ 1-2 ಅಂದೆ. ಪತಾ ನಹೀ ಹೈ, ಪೂಛ್ ಕೆ ದೇಖೋ ಅಂದೆ. दोनों ही 3 हुआ था बोल के माँ बोल रही है. ठीक है,
ನಿಮ್ ತಾಯಿಗೆ ಒಂದ್ ಬ್ರದರು ಎಡವಟ್ಟಲ್ಲಿ ಹೋಗ್ಬಿಟ್ಟಿರ್ತಾನೆ, ಇಲ್ಲ ಎಡವಟ್ಟಾಗಿರ್ತಾನೆ ಅಂದ್ರೆ ಆ ಮೇರಾ ಮಾಮಾಜಿಗೂ ಐಸಾ ಹಿ ಹುವಾ ಹೈ, ಟೀಕೆ, ನಿನಗಿದು ಮೊದಲನೇದಲ್ಲ ಆಕ್ಸಿಡೆಂಟು, ಇದಕ್ ಮೊದಲು 2 ಆಗಿರುತ್ತೆ ಅಂದ್ರೆ ತೆಗೆದು ತೋರಿಸ್ತಾನೆ ಹುಡುಗ. ಪುಣ್ಯಾತ್ಮ, ಇನ್ನು ಜೀವಮಾನದಲ್ಲಿ 2 ವೀಲರೇ ಮುಟ್ಟಬೇಡ, ನೀನ್ ಸೆಲ್ಫ್ ಡ್ರೈವ್ ಎಲ್ಲ ಮಾಡಬಾರ್ದು. ಅರೆ ಐಸಾ ಕೈಸಾ ಹೋಗ ಜಾವ್, ಯುವರ್ ಲಿಮ್ಸ್ ವಿಲ್ ಬಿ ಬ್ರೋಕನ್, ಇಟ್ಸ್ ಆಲ್ ಸಿಗ್ನಲ್ಸ್. ಇದಕ್ ಮೊದಲೇ 2-3 ಆಗಿದೆಯಲ್ಲೋ ಅಂದಿದ್ದ. ಇವೆಲ್ಲ ನಡೆದಿದ್ರು ಕೂಡ ನಾವು ಅಹಂಕಾರ ಬಿದ್ದು ನಾವು ಗಾಡಿ ತಗೊಳ್ಳೋದು, ಮಕ್ಳು ಗಲಾಟೆ ಮಾಡಿದ್ರು ಗಾಡಿ ಕೊಡಿಸ್ಬಿಡೋದು. ಸುಬ್ರಹ್ಮಣ್ಯ ಬಂದು 18ರಿಂದ 30ನೇ ವಯಸ್ಸಿನವರೆಗೂ ಇರ್ತಕ್ಕಂಥ ಒಂದು ಭಾವ, 18 + 36. ಅದಕ್ಕೆ ಆ ಒಂದು ಇದರಲ್ಲಿ ಪೌರುಷ ಜಾಸ್ತಿ ನಮಗೆ. ವಿಪರೀತ ವೇಗ, ವಿಪರೀತ ಆತುರ, ವಿಪರೀತ ಸಿಟ್ಟು, ವಿಪರೀತ ದೇಹ, ತಿನ್ನೋದು ಎಲ್ಲ ಜಾಸ್ತಿಯೇ. ಎಲ್ಲ ಜಾಸ್ತಿ ಅನ್ನುವುದಕ್ಕೆಲ್ಲ ಸುಬ್ರಹ್ಮಣ್ಯರೇ ಕಾರಕ, ನೆನಪಿಟ್ಕೊಳ್ಳಿ. ಶಕ್ತಿ ಜಾಸ್ತಿ ಹೇಳಿದ್ನಲ್ಲ, ನಮ್ಮಲ್ಲಿ ಬೆಂಕಿ ಜಾಸ್ತಿ ಇದೆ ಕಣೋ, ಪುಕ್ಕಲ್ತನ ಜಾಸ್ತಿ, ದಡ್ಡತನ ಜಾಸ್ತಿ, ತುಂಬಾ ವಿದ್ಯಾವಂತ ಅನ್ನೋ ಗರ್ವ ಜಾಸ್ತಿ, ವಿದ್ಯೆಯೇ ಇಲ್ಲ ಅನ್ನತಕ್ಕಂಥದ್ದು ಅದು ಜಾಸ್ತಿ. ಎಲ್ಲ ಜಾಸ್ತಿಗಳಿಗೆ ಕಾರಕತ್ವ ಸುಬ್ರಹ್ಮಣ್ಯ. ಅದಕ್ಕೆ ಆ ಬೆಂಕಿ ಒಂದು ಅಡಿಗೆ ಆಗ್ಲಿಕ್ಕೆ ಇಷ್ಟೇ ಉಪ್ಪು, ಇಷ್ಟೇ ಖಾರ, ಇಷ್ಟೇ ಹುಳಿ ಅನ್ನೋದಿರ್ಬೇಕು. ಯಾವ್ದಾದ್ರೂ ಒಂದು ಜಾಸ್ತಿ ಆಗ್ಬಿಟ್ಟಿರುತ್ತೆ, ಅದು ತೋರಿಸ್ತೇವೆ. ಆ ಕುಂಡಲಿನಿ ಬೆಂಕಿ ಶಕ್ತಿಯನ್ನ ನೋಡಿ, ಹಿಂಗ್ ಮಾಡ್ಕೊಳ್ಳಿ, ಈ ತರ ಇಡ, ಪಿಂಗಳ, ಸುಷುಮ್ನ, ಆಜ್ಞಾ ಚಕ್ರ ಜಾಗೃತ್ ಮಾಡ್ಕೊಳ್ಳಿ. ಮರ್ಮ ಸ್ಥಾನಗಳಿದಾವೆ, ಅದನ್ನ ಸ್ವಲ್ಪ ಆಕ್ಟಿವೇಟ್ ಮಾಡ್ಕೊಳ್ಳಿ, ಇದೆಲ್ಲ ಹೇಳ್ಕೊಡ್ತಿರ್ತೇವೆ. ಇರ್ಲಿ ಅಂತ ಒಂದು ಸುಬ್ರಹ್ಮಣ್ಯ ಭೂಮಿಕಾರಕ, ಮನೆಕಾರಕ, ಆಮೇಲೆ ವಾಹನಕಾರಕ. ಜಾತಕದಲ್ಲಿ ಕುಜ ಚೆನ್ನಾಗಿದ್ದರೇನೆ ಒಳ್ಳೆ ವಾಹನ, ಭೂಮಿ, ಮನೆ, ಜಾಗ, ಜಮೀನು ಆಗುವುದು. ಇಲ್ಲದೆ ನೀವ್ ಏನ್ ಮಾಡಿದ್ರು ಆಗೋಲ್ಲ. ಏನು ಮಾಡಿದರೂ ನಿಮಗೆ ಸ್ವಂತ ಜಾಗ ಅಂತಿರೋಲ್ಲ, ಇದ್ರೂ ಅದು ಸಾಲದಲ್ಲಿರುತ್ತೆ, ಭಯದಲ್ಲೇ ಬದುಕಬೇಕು. ನನ್ನ ಜಾತಕದಲ್ಲಿ ಆ ಪರಮಶಕ್ತಿ, ಪ್ರಣವಾತ್ಮಿಕ ಆ ಶಕ್ತಿ, ದೇವಿ ಶಕ್ತಿ ಅಂತಾನೆ ಹೇಳ್ತಾನೆ. ಕುಜ ತುಂಬಾ ಚೆನ್ನಾಗಿದೆ, ರಾಹು ಸಾರದಲ್ಲಿದೆ. ನೀವು ನಂಬೋಲ್ಲ, ತೋಟ, ದೇವಸ್ಥಾನ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಓ ಯಪ್ಪ ಇದೆ. ಆ ತಾಯಿ ಜಗನ್ಮಾತೆ ಸುಬ್ರಹ್ಮಣ್ಯರ ಪರಿಪೂರ್ಣ ಅನುಗ್ರಹ ಇರತಕ್ಕಂಥದ್ದು. ಸೊ ನಿಮ್ಮ ಜಾತಕದಲ್ಲಿ ಇವತ್ತು ಷಷ್ಠಿ ಪೂಜೆ ಅಲ್ವಾ, ಸ್ವಾಮಿಯ ಪೂಜೆ ಅಲ್ವಾ, ಇವುಗಳೆಲ್ಲ ಅಹಂಕಾರ, ನಿರಹಂಕಾರ ವಿಪರೀತ ಹೋಗೋದೇ ಇಲ್ಲ ಗುರುಗಳೇ. ನಮ್ಮ ಮಗ ಪದೇ ಪದೇ ಬೀಳ್ತಾನೆ ಗುರುಗಳೇ, ದಯಮಾಡಿ ಹೇಳ್ತಾನೆ, ಎಲ್ಲರೂ ಸೃಷ್ಟಿ ಇಲ್ದೆ ನಾವಿಲ್ಲ, ಮನೆ ಇಲ್ದೆ ನಾವಿಲ್ಲ, ಮಾಂಗಲ್ಯ ಇಲ್ದೆ ನಾವಿಲ್ಲ, ಭೂಮಿ ಇಲ್ದೆ ನಾವಿಲ್ಲ, ಹೌದಲ್ವಾ? ಶಕ್ತಿ ಇಲ್ದೆ ನಾವಿಲ್ಲ, ಹೌದಲ್ವಾ? ಈಗೋ ಇಲ್ದೆ ನಾವಿಲ್ಲ. ಈಗೋನೇ ನನ್ ಮದ್ವೆ ಆಗಿದ್ದೀನೋ, ನನ್ಗೊಂದ್ ಮಗು ಇದೆಯೋ, ಅಮ್ಮ ಅಪ್ಪ ಒಂದು ಆಫೀಸ್ ಕಣೋ, ಆ ಒಂದು ಈಗೋ ತುಂಬಾ ಆತುರಕಾರಕ. ಅದಕ್ಕೂ ಕುಜ ಇವು ಅವನ್ನ ತಳ್ಳಬೇಕೋ ಅಂತ ಹೇಳ್ತವೆ. ಅದಕ್ಕೂ ಸುಬ್ರಹ್ಮಣ್ಯ ಕಾರಕತ್ವವೇ. ಎಲ್ರೂ ಪೂಜೆ ಮಾಡ್ಬೇಕು. ನೀವೊಂದು ಇವತ್ತು ಒಂದ್ ಮನೇಲಿ ಇದ್ದೀರಿ, ಬಾಡಿಗೆ ಮನೇಲಾದ್ರೂ ಇದ್ದೀರಿ ಅಂದ್ರೆ ಸುಬ್ರಹ್ಮಣ್ಯ ಕಾರಕ. ಹೌದು, ನಿಮ್ಮ ಮಾಂಗಲ್ಯ ಚೆನ್ನಾಗಿರ್ಬೇಕು, ಸುಬ್ರಹ್ಮಣ್ಯರನ್ನ ಪೂಜೆ ಮಾಡಿ. ನಿಮ್ಗೊಂದು ಮನೆ ಬೇಕು, ಸುಬ್ರಹ್ಮಣ್ಯರನ್ನ ಪೂಜೆ ಮಾಡಿ. ನಿಮ್ಗೊಂದೊಳ್ಳೆ ಮಗು ಆಗ್ಬೇಕು, ಸುಬ್ರಹ್ಮಣ್ಯರನ್ನ ಪೂಜೆ ಮಾಡಿ. ಆ ಮಗು ಆರೋಗ್ಯವಂತರಾಗಿರ್ಬೇಕು, ಸುಬ್ರಹ್ಮಣ್ಯರನ್ನ ಪೂಜೆ ಮಾಡಿ. ನಿಮ್ಮ ಗಂಡನ ಆಯಸ್ಸು ಚೆನ್ನಾಗಿರ್ಬೇಕು, ಸುಬ್ರಹ್ಮಣ್ಯರನ್ನ ಪೂಜೆ ಮಾಡಿ. ನಿಮ್ಮ ಗಂಡನ ಅಭಿವೃದ್ಧಿ ಆಗ್ಬೇಕು, ಸುಬ್ರಹ್ಮಣ್ಯರ ಪೂಜೆ ಮಾಡಿ. ನಿಮ್ಮ ಪತ್ನಿಯ ಆರೋಗ್ಯ ಚೆನ್ನಾಗಿರ್ಬೇಕು, ಯೂಟ್ರಸ್ ಇನ್ಫೆಕ್ಷನ್ಸ್, ಯೂಟ್ರಸ್ ಪ್ರಾಬ್ಲಮ್ ಆಗ್ಬಾರ್ದು, ಸುಬ್ರಹ್ಮಣ್ಯರ ಪೂಜೆ ಮಾಡಿ. ಅದಕ್ಕೆ ನಮ್ಮ ಕರ್ನಾಟಕದ ಆದಿದೈವ ಅಂತ ಹೇಳಿದ್ರೆ, ನಿಜ ಹೇಳ್ಬೇಕು ಅಂದ್ರೆ ಸುಬ್ರಹ್ಮಣ್ಯರೇ. ನಮ್ಮ ಕರ್ನಾಟಕದ ಮೂಲ ಪುರುಷ, ಮೂಲ ದೈವ ಸುಬ್ರಹ್ಮಣ್ಯರೇ. ದಕ್ಷಿಣ ಭಾರತಕ್ಕೆ ಸುಬ್ರಹ್ಮಣ್ಯರೇ ಅಧಿದೇವತಾ.
ಉತ್ತರ ಭಾರತಕ್ಕೆ ಶಿವ ಅಧಿದೇವತ ಆದರೆ ದಕ್ಷಿಣ ಭಾರತಕ್ಕೆ ಸುಬ್ರಹ್ಮಣ್ಯರೇ, ಅದರಲ್ಲೂ ಕರ್ನಾಟಕಕ್ಕೆ ನಮಗೆ ನಾಗದೇವತೆಯೇ ಅಧಿದೇವತ. ಅದಕ್ಕೆ ನಮ್ಗಳ ಹೆಸರು ಶಾಶಿ, ಸೂಸೆ ಇವುಗಳಲ್ಲಿ ಏನಾದ್ರೂ ಒಂದು ಸೇರ್ಕೊಂಡಿರುತ್ತೆ ಎಸ್ ಅಕ್ಷರ. ಯಾವ್ದಾದ್ರೂ ನಮ್ಮ ಕುಟುಂಬದಲ್ಲಿ ಬೇಕಾದ್ರೆ ಗಮನಿಸಿ ನೋಡಿ, ಚಾಲೆಂಜ್ ಮಾಡ್ತಾನೆ. ನಿಮ್ಮ ಮನೆಗಳಲ್ಲಿ ಎಸ್ ಸೇರಿರ್ತಕ್ಕಂಥ ಅಕ್ಷರದವರು ಯಾರಾದ್ರೂ ಇದ್ದೇ ಇರ್ತಾರೆ. ಸುಬ್ರಹ್ಮಣ್ಯರ ಅಂಶ ಅಲ್ಲಿ ಇದ್ದ ಮೇಲೆ, ನಾವು ಹುಟ್ಟಿದ ಮೇಲೆ ನಮ್ಗೆ ಇದಿರುತ್ತೆ ನಮ್ಮ ಕುಟುಂಬಗಳಲ್ಲಿ. ಆಮೇಲೆ ಇನ್ನೊಂದು, ನಮ್ಮ ಕುಟುಂಬಗಳಲ್ಲಿ ನೀವು ಕೆದಕಿ ನೋಡಿ, ಯಾರಾದ್ರೂ ಅಶ್ವತ್ಥ ವೃಕ್ಷ, ಅರಳಿ ವೃಕ್ಷ, ನಾಗದೇವತ, ನಾಗರ ಕಟ್ಟೆ, ಅರಳಿ ಕಟ್ಟೆ, ಸುಬ್ರಹ್ಮಣ್ಯರ ಪೂಜೆ, ಶಿವ ಪೂಜೆ ನಮ್ಮ ವಂಶದಲ್ಲಿ ಮಾಡಿರುತ್ತಾರೆ. ನಮ್ ದೊಡ್ಡಪ್ಪ, ಚಿಕ್ಕಪ್ಪ, ಅತ್ತೆ, ಚಿಕ್ಕತ್ತೆ, ದೊಡ್ಡತ್ತೆ ಇವರುಗಳಲ್ಲಿ ಒಬ್ಬರಾದರೂ ಈ ನಾಗದೇವರಿಗೆ ಸಂಬಂಧಿತ ಹೆಸರು, ಪೂಜೆ, ಸೇವೆ ಮಾಡಿರುತ್ತಾರೆ. ನಮಗೆ ನಾಗದೇವರೇ ಅತಿ ಶ್ರೇಷ್ಠ, ಅವರನ್ನೇ ಪೂಜೆ ಮಾಡ್ಬೇಕು. ನಾವು ಪುಕ್ಕಳ್ರು, ನಾವು ಕನ್ನಡಿಗರು ಪುಕ್ಕಳ್ರು. ಹಾವು ಪುಕ್ಲ ಒಳಗಡೆ ಹೋಗಿ ಸೇರ್ಕೊಂಡಿರುತ್ತದೆ, ಯಾರ ಸುದ್ದಿಗೂ ಬರಲ್ಲ. ಆಹಾರ ಹುಡ್ಕೊಂಡು ತನಗ್ ಬರೋದು. ಹೌದು, ನಾವ್ ಯಾರ ಸುದ್ದಿಗೂ ಹೋಗಲ್ಲ. ನಾವು ವಿಪರೀತ ಜ್ಞಾನವಂತರು, ಜ್ಞಾನಕಾರಕ ಸುಬ್ರಹ್ಮಣ್ಯ. ಜ್ಯೋತಿಷ್ಯ ಸಾಮ್ರಾಟರು ನಾವು ಕರ್ನಾಟಕದಲ್ಲಿ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೌದು, ಕರ್ನಾಟಕ ಸಂಗೀತದ ಮೂಲ ಪುರುಷರು, ಸಂಗೀತಕ್ಕೂ ಮೂಲ ಪುರುಷ ಸುಬ್ರಹ್ಮಣ್ಯರೇ. ಯಾರಿಗಾದ್ರೂ ಗೊತ್ತಿದೆಯಾ? ಇಲ್ಲ. ಇದೇ ಸತ್ಯ. ಸೊ ನಾವು ಇವತ್ತಿದ್ದೇವೆ, ಬದುಕಿದ್ದೇವೆ, ಚೆನ್ನಾಗಿದೆ, ನಮ್ಗೊಂದು ಸಂಸಾರ ಇದೆ, ಕುಟುಂಬ ಇದೆ, ಒಳ್ಳಿ ಅಂತ ಪತ್ನಿ ಇದ್ದಾಳೆ, ದೇವಸೇನೆ ಅಂತ ಪತ್ನಿ ಇದ್ದಾಳೆ ಅನ್ನತಕ್ಕಂಥದ್ದಾದರೆ ಅದು ಎಲ್ಲದಕ್ಕೂ ಕಾರಕತ್ವ ಸುಬ್ರಹ್ಮಣ್ಯರೇ. ಒಳ್ಳೆ ತಮ್ಮ ಇದ್ದಾನೆ, ಅಣ್ಣ ಇದೆ, ಜಮೀನಿದೆ, ಮನೆ ಇದೆ, ಗಾಡಿ ಇದೆ, ಭೂಮಿ ಇದೆ. ನಮ್ಮ ಕರ್ನಾಟಕದಲ್ಲಿರುವಷ್ಟು ಭೌಗೋಳಿಕವಾಗಿ ಸಂಪದ್ಭರಿತ ರಾಜ್ಯ ಇಡೀ ವಿಶ್ವದಲ್ಲಿಯೇ ಇಲ್ಲ. ಖನಿಜ ಸಂಪತ್ತು ತಗೊಳ್ಳಿ, ನದಿಗಳು ತಗೊಳ್ಳಿ, ನೀವು ಯಾವುದರಲ್ಲಾದರೂ ಎಲ್ಲದರಲ್ಲೂ ನಾವು ಸಂಪದ್ಭರಿತರೆ. ಸಹನೆಯಲ್ಲಿ ಸಂಪದ್ಭರಿತರು. ಹೌದು, ನಿರ್ಮೋಹದಲ್ಲಿ ಕನಕದಾಸರಿಂದ ಹಿಡಿದು, ಪುರಂದರದಾಸರಿಂದ ಹಿಡಿದು, ಸರ್ವಜ್ಞ ಪೀಠದಿಂದ ಹಿಡಿದು, ಬಸವಣ್ಣ ಪೀಠದಿಂದ ಹಿಡಿದು, ಒಬ್ಬರ ಇಬ್ಬರ ಅಂತ ಶಂಕರಾಚಾರ್ಯರೇ ಇಲ್ಲಿ ಬಂದು ಎಲ್ಲೋ ಇದ್ದವರು ಅವರು ಇಲ್ಲಿ ತಮ್ಮ ಪೀಠವನ್ನ ಸ್ಥಾಪಿಸ್ತಾರೆ. ರಾಮಾನುಜಾಚಾರ್ಯರು ಪೂರ್ಣವಾಗಿ ಸರ್ಪದೇವತೆಯ ಅಂಶ, ವಾಸುಕಿ ಅಂಶ ಅಂತ ಕೂಡ ನಾವು ಮಾತಾಡ್ತೇವೆ. ಅಂತ ಪರಮ ಭಾಗವತೋತ್ತಮರು ಕೂಡ ಬಂದು ಮೇಲುಕೋಟೆಯಲ್ಲಿ ಬಂದು ಚೆಲುವರಾಯ ಸ್ವಾಮಿಯನ್ನ ತೋರಿಸ್ಕೊಡ್ತಾರೆ. ಅಲ್ಲೊಂದು ವಿಶೇಷವಾಗಿ ಮೇಲುಕೋಟೆ ನರಸಿಂಹರನ್ನ ತೋರಿಸ್ಕೊಡ್ತಾರೆ ನಮಗೆಲ್ಲರಿಗೂ. ಯಾಕೆ ಬರ್ಬೇಕು ಹೇಳಿ? ನಮ್ಮ ಕರ್ನಾಟಕ ನೆಲೆಬೀಡು ಇದು ಹಳೆ ಬೀಡು, ಇದು ಜ್ಞಾನಗಳ ಬೀಡು, ಸುಬ್ರಹ್ಮಣ್ಯರ ತವರೂರು. ಎಲ್ಲಿಯೂ ಇಲ್ಲದ ಸುಬ್ರಹ್ಮಣ್ಯರ ಅಷ್ಟು ನೆಲೆಗಳು ಇಲ್ಲಿ ಮಾತ್ರವೇ ಇರೋದು ಅಂತ ತೆಂಡೂಲ್ಕರ್ ಸಮೇತ ಟೆನ್ನಿಸ್ ಎಲ್ಬೋ ಆದ್ರೆ ಇಲ್ಲಿ ಬಂದು ಪೂಜೆ. ನೆನಪಿಟ್ಕೊಳ್ಳಿ, ನಮ್ಮ ಕುಕ್ಕೆಯಲ್ಲಿ ಪೂಜೆ, ನಮ್ಮ ಘಾಟಿ ಸುಬ್ರಹ್ಮಣ್ಯದಲ್ಲಿ ಪೂಜೆ, ನಮ್ಮ ಅರಕಲಗೂಡು ರಾಮನಾಥೇಶ್ವರ ಹತ್ರ ಇರತಕ್ಕಂತ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ. ಯಾವತ್ತಾದ್ರೂ ಹೋಗಿದ್ದೀರಾ? ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಅರಕಲಗೂಡು. ನೀವು ಒಮ್ಮೆ ಅಲ್ಲಿ ಹೋಗಿ ಆ ರಾಮನಾಥೇಶ್ವರ ದರ್ಶನ, ಕಾವೇರಿ ತೀರದಲ್ಲಿರ್ತಕ್ಕಂಥ ತುಂಬಾ ಒಂದು ಸಮಾಧಾನ. ಅಲ್ಲೊಂದು ಆಶ್ಲೇಷ ಬಲಿ, ನಮಗ್ ಗೊತ್ತಿಲ್ಲದೆ ಯಾವುದೋ ಸರ್ಪವನ್ನ ಮನೆಯನ್ನು ಕೆಡವಿರ್ತೇವೆ, ನಡೀತಾ ಯಾವುದೋ ಗೂಡನ್ನು ತುಳಿದು ಬಿಟ್ಟಿರ್ತೇವೆ, ಇರುವೆ ಗೂಡು, ಯಾವುದೋ ಒಂದು ಗೂಡು. ನಾವು ಬಂದಿರೋದೇ ಕೆಡಿಸೋಕೆ, ತುಳಿಯೋಕೆ, ಹಾಳು ಮಾಡೋಕೆ, ದ್ರೋಹ ಮಾಡೋಕೆ, ಕಿತ್ಕೊಳ್ಳೋಕೆ ಇಂಥದ್ದೇ ಮಾಡಿರ್ತೇವೆ. ಆ ದೋಷಗಳನ್ನ ದೂರ ಮಾಡಲು ಪ್ರತಿಯೊಬ್ಬರು ಕನ್ನಡಿಗ ಅಂತಲ್ಲ, ಸುಬ್ರಹ್ಮಣ್ಯರ ಆರಾಧನೆ ಮಾಡಲೇಬೇಕು. ನಿತ್ಯ ಸುಬ್ರಹ್ಮಣ್ಯರ ಒಂದು ಅಷ್ಟೋತ್ತರ ಆದ್ರೂ ಹೇಳ್ಕೊಳ್ತಕ್ಕಂಥದ್ದು, ಸುಬ್ರಹ್ಮಣ್ಯರ ಗಾಯತ್ರಿ ಮಂತ್ರವನ್ನ ಹೇಳ್ಕೊಳ್ತಕ್ಕಂಥದ್ದು ಮಾಡ್ಕೋಬೇಕು. ಎಲ್ಲಾ ಜ್ಯೋತಿಷ್ಯರು ಮುಖ್ಯವಾಗಿ ಸುಬ್ರಹ್ಮಣ್ಯರ ಪೂಜೆ ಇಲ್ಲದೆ ಇಲ್ಲ. ದಂಡಾಯುಧ ಪಾಣಿ, ಅದಕ್ಕೆ ಹೇಳಿದ್ದು ದಂಡಾಯುಧ ಪಾಣಿ ಅಂದ್ರೆ ದಂಡಾಧಿಕಾರಿ. ಯಾರಿಗೆ ದಂಡಾಧಿಕಾರಿ ಯೋಗ ಕೊಡೋದು? ಪೊಲೀಸರಿಗೆ,
ಡಿಫೆನ್ಸ್ ಆಫೀಸರ್ಗೆ, ಮಿಲಿಟರಿ ಅವ್ರಿಗೆ, ರಕ್ಷಣಾ ಇಲಾಖೆ ಮಂತ್ರಿಗೆ, ಪೊಲೀಸ್ ಮಂತ್ರಿಗೆ, ಗೃಹ ಮಂತ್ರಿಗೆ, ಸೇನಾಪತಿಗೆ ದಂಡಾಯುಧ ಪಾಣಿ ಅನ್ನೋದು ಸುಬ್ರಹ್ಮಣ್ಯರಿಗೇನೆ. ಅದಕ್ಕೆ ಮೇಷಲಗ್ನ ದಂಡಾಯುಧ ಪಾಣಿ ಅಂತ ಹೇಳೋದು. ಅವ್ರು ಹಾಗೆಯೇ ಗೊರ್ತಾರೆ ಮೇಷಲಗ್ನದವ್ರು, ಎತ್ತ ಕರ್ಸದ. ಅದಕ್ಕೆ ಜಾತಕದಲ್ಲಿ ನೋಡ್ತೇವೆ ಅಂತ ವಿಪರೀತ ಬಲ ಇದ್ರೆ ತಗೊಂಡೋಗಿ ಅವರನ್ನ ಸ್ಪೋರ್ಟ್ಸು, ಮಿಲಿಟರಿ, NDA, ಡಿಫೆನ್ಸು ಈ ತರದಕ್ಕೆ ಅತಿ ಹೆಚ್ಚಾಗಿ ಹಾಕ್ತೇವೆ. ದೇ ಆರ್ ಬೋನ್ಸ್ ವಿಲ್ ಬಿ ಬ್ರೋಕನ್. ಏನಾದ್ರೂ ಒಂದು ಮೂಳೆ ಮುರುತ ಜಜ್ಜು ಗುಜ್ಜು ಅನ್ನೋದು ಇರುತ್ತೆ. ಒಳ್ಳೇದು ಗುದ್ದಿಸ್ಕೊ ಹೋಗು ಅಂತ ಬಿಟ್ಬಿಡ್ತೇವೆ ನಾವು ಕರ್ಕೊಂಡೋಗಿ. ಇಲ್ಲ ಅಂದ್ರೆ ಅವರು ಸರ್ವನಾಶವೇ, ಬೆಂಕಿಯೇ. ಯಾವುದೋ ಒಂದು ಬೆಂಕಿ ಹತ್ತು ಬಿಡುತ್ತೆ. ವಿಪರೀತ ಈಗೋ ಇದೆ, ವಿಪರೀತ ಪುಕ್ಕಲ್ತನ ಇದೆ, ಮಕ್ಕಳಾಗ್ತಿಲ್ಲ, ವಿಪರೀತ ಮಕ್ಕಳು, ಅದು ಕೂಡ ಸುಬ್ರಹ್ಮಣ್ಯರೇ. ಮೊನ್ನೆ ಯಾರೋ ಒಬ್ಬ ಪುಣ್ಯಾತ್ಮ 110ನೇ ವಯಸ್ಸಲ್ಲಿ ಮದುವೆ ಆಗಿದ್ದಾನೆ, 140ನೇ ವಯಸ್ಸಿನಲ್ಲಿ ಸತ್ತೋಗಿದ್ದಾನೆ, 110ನೇ ವಯಸ್ಸಲ್ಲಿ ಮದುವೆ ಆಗಿ ಮಗು ಮಾಡ್ಕೊಂಡಿದ್ದಾನೆ. ಜಾತಕ ನೋಡ್ತಾ ಕೂತಿದ್ದೆ, ಸುಬ್ರಹ್ಮಣ್ಯ ಎಲ್ಲಿದ್ದಾರೆ ಅಂತಲೇ ನೋಡಿದೆ. ಅಷ್ಟು ಶಕ್ತಿ, ಆ ವಯಸ್ಸಿನಲ್ಲಿ ಶಕ್ತಿ ಸಾಧ್ಯವೇ ಇಲ್ಲ. ನಾವು ಏನೇನೋ ತಿಂದ್ಬಿಟ್ರೆ ಶಕ್ತಿ ಬಂದ್ಬಿಡುತ್ತೆ, ಅವೆಲ್ಲ ಇಲ್ಲ. ಭಗವಂತನ ಅನುಗ್ರಹವಿಲ್ಲದೆ 1 ಇಂಚು ನಡೆಯುವುದಿಲ್ಲ ಮಕ್ಕಳೇ. ಇದನ್ನ ನೆನಪಲ್ಲಿ ಇಟ್ಕೊಂಡು 110ನೇ ವಯಸ್ಸಲ್ಲಿ ಮದುವೆ ಆಗಿ ಮಗು 140ನೇ ವಯಸ್ಸಿನಲ್ಲಿ ತೀರ್ಕೋತಾನೆ. ಬಹು ಸುಪ್ರಸಿದ್ಧ ವ್ಯಕ್ತಿ, ಹೆಸರು ಬೇಡ. ನಾವು ಇಮಿಡಿಯೇಟ್ ಹಾಕೊಂಡು ನೋಡೋದು ಈ ಸರೋಗೆಸಿ ಮದರ್, ಒಂದು ತಾಯಿ ಜೀವ, ಬಹುದೊಡ್ಡ ನಟಿ. ಜಾತಕದಲ್ಲಿ ಮಕರ ಲಗ್ನ, ಗುರುಚಂದ್ರ, ಕುಜ ಎಲ್ಲಿದೆ ಅಂತ ನೋಡ್ತೀವಿ. ಗುರು ನೀಚ ಬೇರೆ ಆಗ್ಬಿಟ್ಟಿದ್ದಾನೆ. ಹೋಗ್ಲಿ, ಪಿಂಡಕಾರಕ, ಪುತ್ರಕಾರಕ ಅಂತೂ ಕೆಟ್ಟೋಗಿದೆ. ಸರಿ, ಪಿಂಡಕಾರಕ ಚೆನ್ನಾಗಿದ್ದಾನ ಅಂದ್ರೆ ಚೆನ್ನಾಗಿದ್ದಾನೆ. ರೇತಸ್ಸುಕಾರಕ ಶುಕ್ರ ಹೇಗಿದ್ದಾನೆ ಅಂದ್ರೆ ಶುಕ್ರನಿಗೆ ಕೇತು. ಹೆಸರೇನೋ ದೊಡ್ಡ ಕಲಾವಿದೆ. ಆದರೆ ಸರೋಗೆಸಿ ಮೂಲಕ ಬೇರೆ ತಾಯಿ, ಬಾಡಿಗೆ ತಾಯಿ ಮೂಲಕ ಮಗುವನ್ನ ಮಾಡಿಕೊಂಡಿದ್ದಾಳೆ. 2 ಮಕ್ಕಳು ನೋಡಿ. ದಟ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಜಾತಕಗಳನ್ನ ದಯಮಾಡಿ ಪರಿಶೀಲಿಸ್ಕೊಳ್ಳಿ. ಶಕ್ತಿ, ನಿಮ್ಮ ನಿಶಕ್ತಿ, ಇವೆಲ್ಲ ತಿಳ್ಕೊಂಡು ಹೆಜ್ಜೆ ಇಡಿ. ಸುಬ್ರಹ್ಮಣ್ಯರನ್ನ ಎಲ್ಲರೂ ನಿತ್ಯ ಒಮ್ಮೆಯಾದ್ರು ಸ್ವಾಮಿ ಈ ಶಕ್ತಿ ನಿನ್ನದು, ಈ ಶಕ್ತಿ ಆತನದ್ದೇ ಮಕ್ಕಳೇ. ನಾವು ಪೂಜೆ ಮಾಡುವಾಗ ಫಸ್ಟ್ ಹೇಳೋದೇನು ಗೊತ್ತಾ? ಯಾ ದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ. ಮೊದಲು ವಿದ್ಯೆ ಇಲ್ಲದೆ ಇನ್ನೇನೂ ಇಲ್ಲ. ಸರಸ್ವತಿಗೆ ಮೊದಲ ಪ್ರಾಧಾನ್ಯತೆ. ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ. ಶಕ್ತಿ ಇಲ್ಲದೆ ಇನ್ನೇನೂ ಇಲ್ಲ. ವಿದ್ಯೆ ಇದೆ, ಶಕ್ತಿ ಇದ್ರೆ ಅಲ್ವಾ ಉಪಯೋಗ ಮಾಡ್ಕೊಳಕ್ಕಾಗೋದು ಅಂತ. ಕಟ್ಟ ಕಡೆಯ ಸ್ಥಾಯಿ ಕೊಡೋದು ಯಾರಿಗೂ ಗೊತ್ತರ? ನಾವು ವೈದಿಕರು. ಯಾದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ. ಲಕ್ಷ್ಮಿಗೆ ಕಡೆ. ಇವೆರಡೂ ಇದ್ದ ಮೇಲೆ ಸರಿಯಾಗಿ ಬಳಸ್ಕೋತಾನೆ ನೀನು ಆಮೇಲೆ ಬಾಮ್ಮ. ಮೊದಲೇ ಲಕ್ಷ್ಮಿ ಬಂದ್ಬಿಟ್ರೆ ವಿದ್ಯೆನೂ ಇರಲ್ಲ, ಶಕ್ತಿನೂ ಇರಲ್ಲ, ಹಾಳಾಯ್ತು ಅದು. ಮೊದಲು ವಿದ್ಯೆ, ಜ್ಞಾನ ಬರಬೇಕು. ಯಾದೇವಿ ಸರ್ವಭೂತೇಶು ಜ್ಞಾನ ರೂಪೇಣ ಸಂಸ್ಥಿತ. ಆಮೇಲೆ ಕೇಳ್ತೇವೆ ಯಾದೇವಿ ಸರ್ವಭೂತೇಶು ವಿಜ್ಞಾನ ರೂಪೇಣ ಸಂಸ್ಥಿತ. ವಿಜ್ಞಾನ ಆಮೇಲೆ ಬರ್ಬೇಕು, ಜ್ಞಾನದ ನಂತರ ವಿಜ್ಞಾನ. ಅದಕ್ಕೂ ಮೀರಿದ ಇನ್ನೊಂದಿದೆ. ಯಾದೇವಿ ಸರ್ವಭೂತೇಶು ಸುಜ್ಞಾನ ರೂಪೇಣ ಸಂಸ್ಥಿತ. ಸ್ವಲ್ಪ ನಮಗೆ ಜ್ಞಾನ ಬರ್ತಿದ್ದ ಹಾಗೆ ಇದು ಸರಿಯಾ ಅದು ಸರಿಯಾ ಎಲ್ಲೇ ಮೀರಬಾರ್ದು. ವಿಜ್ಞಾನದ ಕಡೆ ಹೆಜ್ಜೆ ಹಾಕ್ಬೇಕು. ಹುಡುಕಾಟ, ಇದು ಸರಿಯಾ, ಇದು ತಪ್ಪ, ಇದು ಯಾಕೆ, ಇದು ಹೇಗೆ ಅಂತ. ಅದೇ ಸರಿ ಅಂತ ಅನ್ನೋ ಒಂದು ಹುಚ್ಚಿಟ್ಕೋಬಾರ್ದು. ಅದರ ನಂತರದ ಸ್ಥಾನ ಸುಜ್ಞಾನ. ಅಯ್ಯ ಎಲ್ಲ ನಿನ್ನದು. ಈ ಜ್ಞಾನ ವಿಜ್ಞಾನ, ಈ ಕೊಟ್ಟಿರುವ ಪರಿಜ್ಞಾನ ನಿನ್ನದು ಅನ್ನೋ ಒಂದು ಶರಣಾಗತಿ. ಸುಬ್ರಹ್ಮಣ್ಯರಿಗೆ ಶರಣಾಗತಿ ಇಲ್ಲದೆ ಏನೂ ಸಿಗುವುದಿಲ್ಲ. ವೆಟ್ರಿವೇಲ್ ಮುರುಗನಿಕ್ಕೆ ಅರೋಗರ ಅಂತ ಹೇಳ್ತಾರೆ. ತಲೆಬಾಗಬೇಕು ಆ ದಂಡಾಯುಧ ಪಾಣಿಗೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಸಾಂಬ ಇಡೀ ಯದುಕುಲಕ್ಕೆ ಸರ್ವನಾಶಕಾರಕ ಅಂತ ನಾವು ಮಾತಾಡ್ತೇವೆ. ಸಾಂಬನಷ್ಟು ಎಡವಟ್ಟು, ಕುಡುಕ, ಹುಚ್ಚ, ಉನ್ಮಾದ ಯಾರದು ಸಾಂಬ ಅಂತೀರಿ? ಯದುಕುಲಕ್ಕೆ ನನ್ನ ಪರಮ ಆಧ್ಯಾತ್ಮಿಕ ದೈವ ಶ್ರೀಕೃಷ್ಣರ ಮಗ, ಜಾಂಬವತಿಯ ಮಗ ಸಾಂಬ.
ಉನ್ಮಾದ ಹುಚ್ಚು ಅಂತೆಲ್ಲ ಮಾತಾಡ್ತೀವಿ ಅಲ್ವಾ. ನಮಗ್ ಉನ್ಮಾದ ಏರ್ಸೋದು ಸುಬ್ರಹ್ಮಣ್ಯರೇ, ಹುಚ್ಚು ಎಬ್ಬರಿಸೋದು ಅದೇ. ಕುಡಿಯೋದು ಬೇರೆ, ಕುಡಿತಾನೇ ಕೂತ್ಕೊಳ್ಳೋದು ಬೇರೆ. ಹೌದು, ಎಲ್ಲ ಕಾಮ ಅಲ್ಲೇ ಬಿಡೋದು, ಅದೇ ಆಸೆ. ಕಾರುಗಳು ಕಾರುಗಳು ಕಾರುಗಳು, ವಾಚ್ಗಳು ವಾಚ್ಗಳು ವಾಚ್ಗಳು, ಹೆಣ್ಣುಗಳು ಹೆಣ್ಣುಗಳು ಹೆಣ್ಣುಗಳು, ಅಂದಗಳು ಅಂದಗಳು ಅಂದಗಳು, ಅಧಿಕಾರಗಳು ಅಧಿಕಾರಗಳು ಅಧಿಕಾರಗಳು, ಅಲ್ಲೇ ಅದು ನಶೆ. ಕಡೆಗೆ ಅದು ಸರ್ವನಾಶ. ಸಾಂಬ ಯಾರು ಗೊತ್ತಾ? ಸುಬ್ರಹ್ಮಣ್ಯರ ಅಂಶವೇ. ಸುಬ್ರಹ್ಮಣ್ಯರು ಕೂಡ ಸಾಂಬನಾಗಿ ಕೃಷ್ಣರ ಹೊಟ್ಟೆಯಲ್ಲಿ ಹುಟ್ಟಿದ್ದು ಆ ಅಂಶವೇ. ಅದಕ್ಕೆ ಆ ಉನ್ಮಾದ, ಆ ಬೆಂಕಿ. ನಮ್ಮ ಹಬ್ಬ ನಾವಿನ್ನೆಷ್ಟಿರ್ಬೇಕು ನೋಡಿ. ಇಡೀ ಯದುಕುಲಕ್ಕೆ ಸರ್ವನಾಶವಾಗುವಂತ ಆ ಒಂದು ಶಾಪವನ್ನ ಪಡೆಯುವಾಗೆ ಮಾಡಿದ್ದ ಸಾಂಬ. ಒನಕೆ ಬಂದಿದೆ ಅದರಿಂದ. ಈ ತರ ಹೇಳ್ತಾ ಹೋದ್ರೆ ಸುಬ್ರಹ್ಮಣ್ಯರ ಒಂದೊಂದು ಲೀಲೆಗಳು, ಅವತಾರಗಳು ಒಂದ ಎರಡ, ಶಿವ ಶಿವ. ಜಗತ್ತಿನಲ್ಲಿ ನಾವು ನಿಜವಾಗ್ಲೂ ಆ ಭಗವಂತನನ್ನ ನಾವು ಎಷ್ಟು ನೆನೆಸಿದರೂ ಸಾಲದು, ಎಷ್ಟು ನೆನೆಸಿದರೂ ಸಾಲದು. ನಾವು ಇವತ್ತು ಇರುವ ಈ ಭೂಮಿ ಆ ಭಗವಂತ ಹಾಕಿದ ಭಿಕ್ಷೆ, ಸುಬ್ರಹ್ಮಣ್ಯ ಸ್ವಾಮಿ ಹಾಕಿದ ಭಿಕ್ಷೆ. ಬದುಕೊಳ್ಳಿ ಅಂತ. ವಾಲ್ಮೀಕ ಸುಬ್ರಹ್ಮಣ್ಯ ವಲ್ಮೀಕ, ಇದು ಹುತ್ತು. ಈ ಭೂಮಿ ಅನ್ನೋದು ಹುತ್ತು. ಆತನನ್ನ ಕೇಳಿಕೊಂಡು ಒಂದಷ್ಟು ಜಾಗ ನಮ್ಗಿರೋಕೆ ಸ್ವಾಮಿ, ನಮ್ಗೊಂದಷ್ಟು ಜಾಗ ಕೊಡಿ. ಅದಕ್ಕೆ ನಾವೆಲ್ಲರೂ ಮೊದಲು ಪೂಜೆ ಮಾಡುವುದು ಸುಬ್ರಹ್ಮಣ್ಯರನ್ನೇ. ಭೂಮಿ ಪೂಜೆ ಮಾಡುವಾಗ ಆ ಸುಬ್ರಹ್ಮಣ್ಯರ ಅಂಶವನ್ನಿಟ್ಟು ಪೂಜೆ ಮಾಡುತ್ತೇವೆ. ಯಾವುದೇ ಒಂದು ವಾಸ್ತು ದೋಷ ಆಗದೇ ಇರಲಿ ಅಂತ ಹೇಳಿಬಿಟ್ಟು ಒಂದು ಅಂಗಾರಕ ಯಂತ್ರ ಪ್ರತಿಷ್ಠಾಪನೆ ಮಾಡೋದು, ಸುಬ್ರಹ್ಮಣ್ಯ ದಿಗ್ಬಂಧನ ಪ್ರತಿಷ್ಠಾಪನೆ ಮಾಡೋದು, ಅಲ್ಲೊಂದು ಪೂಜೆ ಹೋಮ ಹವನ, ಭೂಮಿ ಶಾಂತಿ ಆಗ್ಲಿಕ್ಕೆ, ಅಲ್ಲಿ ಏನೂ ಆಗದೇ ಇರಲಿ, ಈ ಮನೇಲಿ ವಾಸ ಶಾಂತಿಯಿಂದಿರ್ಲಿ, ನೆಮ್ಮದಿಯಿಂದಿರ್ಲಿ, ಈ ಮನೆಯಲ್ಲಿ ಯಾವುದೇ ಒಂದು ಗರ್ಭಚ್ಛೇದ ಆಗದೇ ಇರಲಿ, ಮಾಂಗಲ್ಯ ಛೇದ ಆಗದೇ ಇರಲಿ, ಅಪಮೃತ್ಯುಕಾರಕ ನೆನಪಿಟ್ಟುಕೊಳ್ಳಿ. ಸುಬ್ರಹ್ಮಣ್ಯ ನಿಮಗೆ ಅಪಮೃತ್ಯು ಇದೆ, ಅಪಘಾತಗಳಿದೆ, ಅಲ್ಲಿದೆ. ಆಯಸ್ಕಾರಕ ಅಲ್ಲ. ನಮ್ಮ ಈಗೋಗೆ ಏನೋ ನೀನು ಅಂದ್ಯಲ್ಲ, ತುಂಬಾ ದೊಡ್ಡ ದೊಡ್ಡ ಆಫೀಸರ್ಗಳಿಗೆ ಎಂತ ಅವಮಾನ ಇದು. ಸೊ ಎಲ್ಲರೂ ಆ ಸುಬ್ರಹ್ಮಣ್ಯರನ್ನ ಆರಾಧನೆ ಮಾಡಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಈ ಸ್ವಾಮಿಯ ಕುಮಾರ ಷಷ್ಠಿ ನಿಮ್ಮ ಜೀವನದಲ್ಲಿ ಹೆಚ್ಚೆಚ್ಚು ಶಕ್ತಿಯನ್ನ ಕೊಡಲಿ, ಆ ಶಕ್ತಿ ಒಳ್ಳೆಯದಕ್ಕೆ ದಾರಿಯಾಗಲಿ ಅಂತ ಕೇಳ್ಕೊಳ್ತಾ ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡಿಬಿಡೋಣ. ವಿಶೇಷವಾಗಿ ಓಂ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಒಳ್ಳೆ ಸೇನೆ ಇದ್ರೇನೆ ಮಕ್ಕಳೇ ರಾಜ್ಯ ಆಳಕ್ಕಾಗೋದು. ಇಫ್ ಯು ಡೋಂಟ್ ಹ್ಯಾವ್ ಎ ಟೀಮ್ ಯು ಕೆನ್ ನಾಟ್ ಬಿ ಎ ಟೀಮ್ ಲೀಡರ್. ತುಂಬಾ ಜನ ನಾನು ನಾಯಕ ಆಗ್ತೀನಿ, ನಾನು ನಾಯಕ ಅಂತಾರೆ. ನೀವು ನಾಯಕ ಆಗಬೇಕು ಅಂದ್ರೆ ನೀವು 108 ಜನ ನಾಯಕರುಗಳನ್ನ ಸೃಷ್ಟಿಸಿರಬೇಕು. ಮಹಾಸೇನಾ ನೆನಪಿಟ್ಕೊಳ್ಳಿ, ಅವರು ಎಲ್ಲರೂ ನಾಯಕರುಗಳೇ.
ಅವರೆಲ್ಲರೂ ನಿಮ್ಮನ್ನು ಒಪ್ಪಬೇಕು, ಪ್ರೀತಿಸ್ಬೇಕು, ಆರಾಧಿಸ್ಬೇಕು. ಆಗ ಮಾತ್ರವೇ ನೀವು ಸೇನಾಪತಿ ಆಗಬಲ್ಲಿರಿ, ನಾಯಕ ಆಗಬಲ್ಲಿರಿ. ಅದಿಲ್ಲ ಅಂತ ಇಟ್ಕೊಳ್ಳಿ, ಮಹಾಸೇನೆಯೇ ತಿಂದಾಕ್ಬಿಡುತ್ತೆ. ನೀವು ಬೆಳೆಸಿದವ್ರೆ ನಿಮ್ಮನ್ನ ಒಳಗಾಕ್ಬಿಡ್ತಾರೆ. ಏನೇನೋ ಮಾಡಿದೆ, ನೀನೇ ನಮ್ಮನ್ನು ಕಂಟ್ರೋಲ್ ಮಾಡೋದು ಅಂತ. ಇದೆಲ್ಲ ಬರಬೇಕು ಅಂದ್ರೆ ಯೋಗಗಳು, ಒಳ್ಳೆ ಒಂದು ಟೀಮು, ನಾಯಕ, ಸಂಸ್ಥಾ ಇವೆಲ್ಲ ಕಟ್ಟಬೇಕು ಅಂತ ಹೇಳ್ದಂದ್ರೆ ಸುಮ್ಮನೆ ಅಲ್ಲ ಮಕ್ಕಳೇ. ಕೆಲವು ನಾವು ಹೇಳ್ತಿರ್ತೀವಿ, ಏನೋ ಅಷ್ಟು ದೊಡ್ಡ ಕಂಪ್ನಿ ಕಟ್ಟಿದ್ದಾರೆ, ಏನೋ 20 ವರ್ಷ 15 ವರ್ಷ CM ಆಗ್ಬಿಟ್ರು. ಯಾರೂ ಇಲ್ಲ ಕಣೋ, ಇಷ್ಟು ವರ್ಷನ 20 ವರ್ಷ ಕಣೋ. ಸೇನಾಪತಿ ಅವ್ರ ಜಾತಕದಲ್ಲಿ ಚೆನ್ನಾಗಿರ್ತಾರೆ. ಅವರನ್ನೆಲ್ಲರೂ ಒಪ್ಪಿರ್ತಾರೆ. ಗುರುಬಲ ಇರೋದೊಂದು ಬೇರೆ, ಸೂರ್ಯಬಲ ಇರೋದೊಂದು ಬೇರೆ. ಸೇನಾಪತಿ ನೆನಪಿಟ್ಟುಕೊಳ್ಳಿ, ಸೇನಾಪತಿ ಚೆನ್ನಾಗಿದ್ದರೇನೆ. ಅದರಿಂದ ನೀವು ಒಂದು ಸೇನಾಪತಿ ಆಗಬೇಕು ಅಂದ್ರೆ ಸುಬ್ರಹ್ಮಣ್ಯರನ್ನ ಸದಾ ಆರಾಧಿಸಿ ಅಂತ ಹೇಳ್ತಾ, ಷಷ್ಠಿಯ ದಿನ ವಿಶೇಷವಾಗಿ ಉತ್ತರಾಭಾದ್ರ ನಕ್ಷತ್ರ. ಈ ನಕ್ಷತ್ರಗಳು ಯಾವ ದಿನದಂದು ಇದ್ದು ಆ ದಿನ ನೀವು ಹುಟ್ಟಿದ್ದರೆ ನೋಡಿ, ನಮಗೆ ಒಂದು ಕರ್ಮ ಸಿದ್ಧ ಅಂತ ನಾವು ತುಂಬಾ ನಂಬ್ತೇವೆ. ದಟ್ ಇಸ್ ಟ್ರೂ. ಯಾರು ನಂಬದೇ ಇರಲಿ, ನನಗದರ ಬಗ್ಗೆ ಅವಗಾಹನೆ ಇಲ್ಲ. ಇದು ಪರಮ ಪಾರಮಾರ್ಥಿಕತೆಯ ಸತ್ಯ. ಹೌದು. ಈಗ ನಿಮ್ಮ ಕ್ಲಾಸಲ್ಲಿ ಅದೇ ಟೀಚರು, ಅದೇ ಕೋಚಿಂಗು, ಅದೇ ನೋಟ್ಸು, ಆದ್ರೆ ಒಬ್ಬ ರ್ಯಾಂಕ್ ಬರ್ತಾನೆ. ಸರಿ, ರ್ಯಾಂಕಿನ ಮೇಲೆ ರ್ಯಾಂಕು. ನನ್ನ ಹತ್ರ ಕಡಿಮೆ ಅಂದ್ರೂ ಒಂದು 100 ಜನ ಗೋಲ್ಡ್ ಮೆಡಲ್ ಹೊಡೆದಿರತಕ್ಕಂಥವ್ರ ಲಿಸ್ಟ್ ಇದೆ. ಗೋಲ್ಡ್ ಮೆಡಲ್ ಅಂತ ಒಂದು ನಂಬರ್ಸು, ಹೆಸರು, ಕೀರ್ತಿ. ನೀವು ನಂಬ್ತೀರಾ? ಅವರು ಯಾರು ಪರ್ಸನಲ್ ಲೈಫ್ನಲ್ಲಿ ಸಕ್ಸಸ್ ಇಲ್ಲ, ಬೇರೆ ಏನೇನೋ ಆಗ್ಬಿಟ್ಟಿದ್ದಾರೆ. ಅದೇ ಸ್ಕೂಲಲ್ಲಿ ಬ್ಯಾಕ್ ಬೆಂಚ್ ಸ್ಟೂಡೆಂಟ್ ಆಗಿರತಕ್ಕಂಥವ್ರು ಏನೇನೋ ಸಾಧನೆ ಮಾಡಿರೋದು ಒಂದು 10,000 ಜಾತಕಗಳ ಲಿಸ್ಟ್ ಇದೆ. ಸೋಲುಗಳು, ಅವಮಾನಗಳು ಅವರನ್ನ ಬೇರೆ ಕಡೆ ಕರ್ಕೊಂಡೋಗಿ ನಿಲ್ಸಿಟ್ಟಿದೆ. ಗೆಲುವುಗಳು, ನಾನು ಸದಾ ಗೆಲ್ತೇನೆ ಅಂತ ಅಂದ್ಕೊಂಡಿರೋ ತಗೊಂಡೋಗಿ ಎಲ್ಲೋ ಬೀಳಿಸಿಟ್ಟಿದೆ. ಯಾವುದು ಈ ಶಕ್ತಿ? ಏನದು ಶಕ್ತಿ? ಭಗವಂತನ ಶಕ್ತಿ, ಇತಿಮಿತಿ ಅಂತಕ್ಕಂಥದ್ದು. ಸೊ ನಿಂದಿಸ್ಕೋಬೇಡಿ, ಅಯ್ಯೋ ನಾವು ಇಂಥ ದಿನ ಹುಟ್ಟೋದು ಅಂತ. ಹೌದು, ಇವತ್ತು ಉತ್ತರಾಭಾದ್ರವೇ, ಇವತ್ತು ಶನಿವಾರವೇ ಹುಟ್ಟಿದಿರಿ. ಏನ್ ಮಾಡೋಣ? ನೀವು ಮಾಡಿದ್ದೆಲ್ಲ ನಷ್ಟವೇ. ಮಾಡುವ ಕಾರ್ಯಗಳು, ವ್ಯವಹಾರಗಳು ನೋಡಿ. ಮೊದಲೇ ಉತ್ತರಾಭಾದ್ರ ಶನಿ ನಕ್ಷತ್ರ ಹುಟ್ಟುವಾಗಲೇ ಅದು ಬಂದು ಕ್ಷೀರಸಾಗರ, ಕ್ಷೀರಸಾಗರದಲ್ಲಿರತಕ್ಕಂಥ ನಕ್ಷತ್ರ ಮೀನರಾಶಿ. ಯಪ್ಪ ಅನ್ಸ್ಬಿಟ್ಟಿರ್ತಾನೆ. 100% ಹೇಳ್ತಾನೆ, ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಒಂದು ಅಪ್ಪ ಇರಲ್ಲ, ಇಲ್ಲ ಸರಿಯಾದ ಅಪ್ಪ ಇರಲ್ಲ. ಅಪ್ಪ ಇರಲ್ಲ, ಇಲ್ಲ ಸರಿಯಾದ ಅಪ್ಪ ಇರಲ್ಲ, ಇಲ್ಲ ಬಲ ಇರೋ ಅಪ್ಪ ಇರೋಲ್ಲ, ಇಲ್ಲ ಸಪೋರ್ಟ್ ಇರೋ ಅಪ್ಪ ಇರೋಲ್ಲ. ಅದಕ್ಕೆ ಹೇಳೋದು, ಜಾತಕದಲ್ಲಿ ನಮ್ಮ ನಿಂತದ್ದೇ ಹೀಗೆ ಈ ಥರನೇ ಇರಬೇಕು ಅಂತ ಭಗವಂತ ಅಲ್ಲೊಂದು ನಡೆಸ್ಬಿಟ್ಟಿರ್ತಾನೆ. ಅದಕ್ಕೆ ಉತ್ತರಾಭಾದ್ರದವರಿಗೆ ಅದೊಂದು ದೋಷ. ತಂದೆಯ ಸ್ಥಾನದಲ್ಲಿ ಇಲ್ಲ ಅಂತ ಒಂದು ಸ್ಥಾನದವರ ಒಂದು ಕೊರತೆ ಅಲ್ಲೊಂದು ಇರುತ್ತೆ. ಅಲ್ಲಿರೋಲ್ಲ. ಅಂಥದ್ರಲ್ಲೂ ಮೊದಲೇ ಶನಿ ನಕ್ಷತ್ರ, ಜನ್ಮ ಶನಿ ಅಂತ ಹೇಳ್ತಾರೆ, ಭಾರ ಶನಿ ಅಂತ ಹೇಳ್ತವೆ. ಲಾಭಾಧಿಪತಿ ವ್ಯಯಾಧಿಪತಿ ನಿಮಗೆ ಹಾಕೋಬಿಟ್ಟಿರ್ತಾರೆ. ಹುಟ್ಟಿದೊಂದೂರು ಬದುಕು ಇನ್ನೊಂದೂರು ಕಡೆ ಕರ್ಕೊಂಡು ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಲ್ಲೂ ಶನಿವಾರ ಅಂದ್ರೆ ಇನ್ನೊಂದು ಶನಿ, ಇಬ್ಬಿಬ್ರು. ಅದಕ್ಕೆ ಒಂದೇ ರಾಶಿ ಒಂದೇ ನಕ್ಷತ್ರದವ್ರು ಯಾಕೆ ಮದುವೆ ಆಗ್ಬಾರ್ದು ಅಂತ ಏನಕ್ಕೆ ಕೇಳ್ತೀವಿ ಅಂದ್ರೆ, ಇವತ್ತು ಬರೆದಿಟ್ಕೊಳ್ಳಿ. ಇಬ್ಬರಿಗೂ ಒಂದೇ ಸಲ ಸಾಡೆ ಸಾತಿ ಬರುತ್ತೆ, ಇಬ್ಬರಿಗೂ ಜನ್ಮರಾಮ ಬರುತ್ತೆ, ವನವಾಸ ರಾಮ ಬರುತ್ತೆ, ಅಷ್ಟಮ ಶನಿ ಬರುತ್ತೆ, ಈ ಒಂದು ವ್ಯಯ ಶನಿ ಬರುತ್ತೆ, ಋಣಗುರು ಬರುತ್ತೆ, ಅಷ್ಟಮ ಗುರು ಬರುತ್ತೆ. ನಾವಾಗೋಣ ಬಿಡಿ ಸಮಯ ಆಗಿ ಹೋಗಿ ನಾವೇನ್ ಮಾಡೋದು? ದೊಡ್ಡವ್ರು ಸುಮ್ನೆ ಈಗ ನೋಡಿ, ಗಂಡ ನೋವಲ್ಲಿದ್ರೆ ಹಿಡ್ಕೊಳಕ್ ಹೆಂಡತಿ ಗಟ್ಟಿ ಇರ್ಬೇಕು. ಇವತ್ತು ನಾನು ಬದುಕಿದ್ದೇನೆ ಎಂದರೆ ಪರಮ ಸತ್ಯವಾಗಿ ಹೇಳ್ತಾನೆ, ನನ್ನ ಧರ್ಮಪತ್ನಿಯ ಕುತ್ತಿಗೆಯಲ್ಲಿ ಮಾಂಗಲ್ಯವಿದೆ ಅನ್ನುವುದಕ್ಕೆ ಸಾಕ್ಷಿ ನಾನು ಬದುಕಿದ್ದೇನೆ ಅಂತ.
ಕಾರಣ ನನ್ನ ಕೆಟ್ಟ ಕಾಲಕ್ಕೆ ಆಕೆಗೆ ಒಳ್ಳೆ ಕಾಲಕ್ಕೆ ಇಟ್ಕೊಳ್ಳುವಂತ ಕಾಲ. ಇಬ್ಬರಿಗೂ ಬಾಧೆ ಇಡುವಂಥದ್ದಿರ್ಲಿಲ್ಲ. ಆಕೆಗೆ ಬಾಧೆ ಬಂದಾಗ ನನಗೆ ಧೈರ್ಯ ಕಾಲ. ಮೊನ್ನೆ ಕೂಡ ಏನೋ ಒಂದು ಇಕ್ಕಟ್ಟು, ಏನೋ ಒಂದು ದೈವ ನಮ್ಗೊಂದು ದಾರಿ ಮಾಡಿಕೊಡ್ತು. ಅದೆಷ್ಟು ತೃಪ್ತಿಯಾಗಿ ದೇವ್ರ ಮುಂದ್ಗಡೆ ದೀಪ ಹಚ್ಚುದ್ಲು ಆ ಪುಟ್ಟ ತಾಯಿ. ಅಷ್ಟೇ ಹೇಳಿದ್ರು, ಬದುಕಲಿಕ್ಕೆ ಎಷ್ಟು ಬೇಕು ಪುಟ್ಟ, 1-3 ವರ್ಷ ಪುಟ್ಟ, ಲೆಟ್ ಅಸ್ ಗೆಟ್ ಔಟ್. ಇವ್ರುಗಳಿಗೆಲ್ಲ ನಾವು ಮದುವೆಗಳು ಮಾಡಿಸ್ಬೇಕು ಮಕ್ಕಳಿಗೆ. ಮಾಡಿಬಿಟ್ಟು ಶಿವ ರಾಮ ಕೃಷ್ಣ ಅಂತ ಹೇಳ್ಬಿಟ್ಟು ನಮ್ಮ ಬಾಡಿಗೆ 3 ತಿಂಗಳಿಗೆ 5,000 ರೂಪಾಯಿ ಇದ್ರೆ ಸಾಕು. ಹೆಂಗೂ ಈಗ ತೋಟ ಏನ್ ತಿನ್ನೋದು ಒಂದಷ್ಟು ತರಕಾರಿ ಅಷ್ಟೇ. ನಾನೇನು ಅನ್ನಾಗಿನ್ನ ಅಂತದ ಅಷ್ಟು ಆಸೆ ಪಟ್ಟು ತಿನ್ನೋಲ್ಲ. ಸೊಪ್ಪು ಸೀದೆ ಕಂದು ಮೂಲಗಳನ್ನ ತಿಂತಿದ್ದವರು ಋಷಿಗಳು ಹಿಂದಿನವರು. ಅದನ್ನೇ ತಿನ್ನೋದು. ಆರ್ಗ್ಯಾನಿಕ್ ಆಗಿ ಬೆಳೆಸ್ಕೊಳ್ಳೋಣ. 1-4 ಗೆಡ್ಡೆ ಗೆಣಸು ಅಷ್ಟು ಸಾಕು. ನಿನಗೇನು, ನಿಮ್ಗೆ ಸ್ವಲ್ಪ ಅನ್ನ ಇಷ್ಟ, ಸಾಕು. ಅದನ್ನು ಭತ್ತ ಬೆಳೆಸ್ಕೊಂಡು ಕೊಟ್ಕೊಂಡು ಇಷ್ಟು ಅಚ್ಚುಕಟ್ಟಾಗಿ ಒಂದಷ್ಟು ಎಣ್ಣೆ ಇದ್ರೆ, ಒಂದಷ್ಟು ಉಪ್ಪಿದ್ರೆ ಸಾಕು. ಮಿಕ್ಕಿದ್ದು ಇನ್ನೇನು ದುಡ್ಡು ಕೊಟ್ಟು ತಗೊಳ್ಳೋದೇನಿಲ್ಲ. ಹಸು ಇದೆ, ಹಾಲು ಇಂಟ್ಕೋಬೋದು. ಅದರಲ್ಲೇ ತುಪ್ಪ ಬೆಣ್ಣೆ ಎಲ್ಲ ಮಾಡ್ಕೋಬೋದು. ತುಪ್ಪ ಹಾಕೋಬೋದು ಅಡಿಗೆಗೆ. ನಿಂಗೆ ತುಪ್ಪ ಅಂದ್ರೆ ಎಷ್ಟ ಜಮಾಯಿಸು ಅಂತ. ನಿಜವಾಗ್ಲು ಒಂದೇ ರಾಶಿ ಒಂದೇ ನಕ್ಷತ್ರ ಏನಕ್ಕೆ ಮದುವೆ ಆಗ್ಬಾರ್ದು ಅಂದ್ರೆ ಇದಕ್ಕೇನೆ. ಹಪ್ಪಳ ಮಾಡಿಟ್ಟು ಬಿಡುತ್ತೆ ಅಂಥದ್ದು ಈ ರೀತಿ ಇರುತ್ತೆ. ಉತ್ತರ ಭಾದ್ರದವ್ರು ಶನಿವಾರ ಏನಾದ್ರೂ ಹುಟ್ಟಿದ್ರೆ 100% ಹೇಳ್ತಾನೆ, ಅಲ್ಲಿ ಎಲ್ಲಿಂದಲೋ ನಿಮಗೆ ತೊಂದರೆಗಳು ಮೇಲಿಂದ ಮೇಲೆ ಬರ್ತವೆ. ಹೌದು ಅಲ್ವೋ ಹೇಳಿ? ಏನೋ ನೀವು ಮಾಡೋಕ್ ಹೋಗಿದ್ದೆಲ್ಲ ಕೈ ಸುಡುತ್ತೆ, ಮಾಡೋಕ್ ಹೋಗಿದ್ದೆಲ್ಲ ಮುಳುಗಿಸ್ತಕ್ಕಂಥದ್ದು ಆಗುತ್ತೆ. ನಾನು ನೋಡಿದ್ದೇನೆ. ಏನೋ ಇದು 2 ಶನಿ ಅವರಿಗೆ. ಶನಿ ಬಂದು ನೈಸರ್ಗಿಕವಾಗಿ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಪಿರಿಚುವಲ್ ಲೀಡರ್. ಬಿಗ್ಗೆಸ್ಟ್ ಇಷ್ಟೇನಾನಷ್ಟು ಒಂದು ಅವನು ಆಯುಷ್ಯಕಾರಕ. ಸಾವಂತೂ ಕೊಡಲ್ಲ. ಇನ್ನು ಆಯಸ್ ಕೊಡ್ತಾನೆ, ಎಲ್ಲದಕ್ಕೂ ಆಯಸ್ ಕೊಡ್ತಾನೆ. ಅದೃಷ್ಟದ ಮನೆಯಲ್ಲಿದ್ರೆ ಅದೃಷ್ಟದ ಆಯಸ್ಸು ಜಾಸ್ತಿ, ದುರಾದೃಷ್ಟದ ಮನೆಯಲ್ಲಿದ್ರೆ ದುರಾದೃಷ್ಟದ ಆಯಸ್ಸು ಜಾಸ್ತಿ ಅಂತ ಹೇಳ್ತೇವೆ. ಸೊ ಅಂಥದ್ದು ಶನಿ 2 ಶನಿ ಇಟ್ಕೊಂತು ಅಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ನಷ್ಟಗಳು. ವ್ಯವಹಾರ ಮಾಡಲೇಬಾರ್ದು ಅಂತೇವೆ, ವ್ಯಾಪಾರ ಮಾಡಲೇಬಾರ್ದು ಅಂತೇವೆ, ಇನ್ವೆಸ್ಟ್ಮೆಂಟ್ ಮಾಡಲೇಬಾರ್ದು ಅಂತೇವೆ. ಜಾತಕ ಎಷ್ಟೇ ಚೆನ್ನಾಗಿದ್ದರೂ 2 ಶನಿ ನಿಮ್ಗೆ ಹಿಂದೆ ಮುಂದೆ ಇಬ್ಬರಿದ್ದಾರೆ. ಎಲ್ಲೋ ಕರ್ಕೊಂಡೋಗಿ ನಂಬಿಕೆ ದ್ರೋಹ, ಮೋಸ, ಕೆಲಸಗಾರರಿಂದ ಮೋಸ, ಬಂಧುಗಳಿಂದ ಮೋಸ, ಆತ್ಮೀಯರಿಂದ ಮೋಸ, ಪಾರ್ಟ್ನರ್ಶಿಪ್ ಇಂದ ಮೋಸ, ನಾಶ ಅಂತ ಹೇಳ್ತಾರೆ. ನಾಶವೇ, ಶೂನ್ಯವೇ, ಝೀರೋ ಆಗ್ಬಿಡ್ತಾನೆ ಅವನು ಅನ್ನತಕ್ಕಂಥದ್ದನ್ನ ನಮ್ಮ ಒಂದು ಜ್ಯೋತಿಷ್ಯ ವೈದಿಕ ಹೇಳುತ್ತೆ. ಎಚ್ಚರಿಕೆ, ಒಮ್ಮೆ ಜಾತಕವನ್ನು ಕೂಡ ಪರಿಶೀಲಿಸಿಕೊಳ್ಳಿ. ಅಕಸ್ಮಾತ್ ಶನಿವಾರ ಹುಟ್ಟಿ ಅದರಲ್ಲಿ ಉತ್ತರ ಭಾದ್ರ ನಕ್ಷತ್ರ ಆಗಿದೆ ಅಂದ್ರೆ ಕಾಳಭೈರವನೇ ಕಾಪಾಡಬೇಕು, ನಿಮಗೆ ಸುಬ್ರಹ್ಮಣ್ಯರೇ ಕಾಪಾಡಬೇಕು, ನರಸಿಂಹನೇ ಕಾಪಾಡಬೇಕು, ಇನ್ಯಾರೂ ಅಲ್ಲ. ಜಾಗ್ರತೆ ಅಂತಲೇ ಹೇಳ್ತೇನೆ. ಏನು ಮಾಡಕ್ ಹೋಗ್ಬೇಡಿ, ಯಾವುದಕ್ಕೂ ಧುಮುಕ್ಬೇಡಿ. ಅವನ ಕೈಗೆ ಬಂಗಾರದ ತಟ್ಟೆ ಇಟ್ಟರು ಕೂಡ ಯಾರು ಕರ್ಕೊಂಡು ಹೋಗ್ಬಿಡ್ತಾರೆ. ಒಳ್ಳೆ ಕೆಲಸ ಈ ತರದ್ ನೋಡಿದ್ರು ಒಂದು ಹುಡುಗನಿಗೆ. ಇದು ತುಂಬಾ ಜಾತಕ ಈಗಲೂ ನೆನಪಿದೆ. ಒಂದೊಳ್ಳೆ ಗೌರ್ಮೆಂಟ್ ಕೆಲಸ ಬರುತ್ತೆ, ಹಾಳು ಮಾಡ್ಕೋತಾನೆ. ಕರೆದು ಮತ್ತೆ ಪ್ರೈವೇಟ್ ಅಲ್ಲಿ ಇನ್ನೊಬ್ರು ಯಾರೋ ಒಂದು ಕೆಲಸ ಕೊಡ್ತಾರೆ, ಅದನ್ನ ಹಾಳು ಮಾಡ್ಕೋತಾನೆ. ಯಾವುದೋ ಒಂದು ಇಷ್ಟಪಟ್ಟು ಒಂದು ಹೆಣ್ಮಗು ಬರುತ್ತೆ, ಅದನ್ನ ಬಿಟ್ಬಿಡ್ತಾನೆ. ಮನೆಯವ್ರು ನೋಡಿ ಒಂದು ಮದುವೆ ಮಾಡಕ್ ನೋಡ್ತಾರೆ, ಅದನ್ನ ಕೈ ಬಿಟ್ಕೋತಾನೆ. ಏನೋ ಇದು ಅಂದ್ರೆ ಕಡೆಗೆ ಎಲ್ಲ ಮನೆ ಮಠ ಕುಟುಂಬ ಒಡ ಹುಟ್ಟಿದವ್ರು ತುಂಬಾ ಚೆನ್ನಾಗಿ ಬಾಳಿ ಬದುಕಿದಂತ ಕುಟುಂಬ, ಚೆನ್ನಾಗಿರೋ ಕುಟುಂಬ, ಎಲ್ಲೋ ಹೋಗಿ ಇರಬಾರದ ಜಾಗ, ಮಲಗಬಾರದ ಜಾಗ, ತಿನ್ನಬಾರದ ಜಾಗದಲ್ಲಿ ಇದ್ದಾನೆ. ಏನೋ ಇದು ಇಷ್ಟು ದೊಡ್ಡ ವೈದಿಕ ಕುಟುಂಬ ಅಂತ ಚೆಕ್ ಮಾಡಿದ್ರೆ ಶನಿವಾರ ಉತ್ತರ ಭಾದ್ರ. ಈ ತರದ್ ತುಂಬಾ ಕೇಸಸ್ ಇದೆ. ಎಚ್ಚರಿಕೆ ತಿಳಿಸಿಕೊಡುವುದು ನನ್ನ ಕರ್ತವ್ಯ. ಸೊ ಈಗ ಏನ್ ಮಾಡ್ಬೇಕು, ಇಂಥದ್ದೆಲ್ಲ ಮಾಡಬೇಡಿ, ಒಂದ್ಸಲಿ ಜಾತಕ ಪರಾಮರ್ಶೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಉತ್ತರ ಭಾದ್ರ ನಕ್ಷತ್ರ, ಮೇಷರಾಶಿ. ಚಂದ್ರ ಶನಿಸಾರದಲ್ಲಿ 12ನೇ ಮನೆಯಲ್ಲಿರೋದ್ರಿಂದ 2 ಶನಿಯೂ ಅಲ್ಲೇ ಇದ್ದಾನೆ. ಆಯ್ತಾ, ಅದೃಷ್ಟಕ್ಕೆ ಗುರುಸಾರದಲ್ಲಿ ಇದ್ದಾನೆ. ಸೊ ಅಲ್ಲಿಗೆ ಗುರು ಚಾಂಡಾಳ. ಬೇಸಿಗೆ ಬರದೆ ಮಳೆಗಾಲ ಬರುವುದಿಲ್ಲ, ನೆನಪಿಟ್ಕೊಳ್ಳಿ. ಚಳಿಗಾಲ ಬರದೆ ಬೇಸಿಗೆಗಾಲ ಬರೋಲ್ಲ. ಅದ್ರ ಅರ್ಥ ಏನಂದ್ರೆ ಚಳಿಗೆ ನೀವು ಅನುಭವಿಸ್ಬೇಕು, ಅಯ್ಯೋಯ್ಯೋ ಅನ್ಬೇಕು, ತಟ್ಕೋಬೇಕು, ನಿಂತ್ಕೋಬೇಕು ಆ ಚಳಿಗೆ. ಇಲ್ಲ ಅಂದ್ರೆ ಶಿಶಿರ ಋತು ಬರಲ್ಲ.
ಶಿಶಿರ ಋತು ಬರುವುದಿಲ್ಲ. ಯು ಹ್ಯಾವ್ ಟು ಟೇಕ್ ಇಟ್. ಇಲ್ಲಪ್ಪ ನಾವು ಚಳಿ ಎಲ್ಲ ತಟ್ಕೊಳ್ಳೋದಿಲ್ಲ ಅಂದ್ರೆ ಹೋಗ್ಬಿಡ್ತೀವಿ ಅಷ್ಟೇ. ಚಳಿಯನ್ನ ಎದುರಿಸಿ ನಿಂತ್ರೇನೆ ಕಾದ್ರೇನೆ ಬೇಸಿಗೆಗಾಲ. ಸೊ ಮೇಷರಾಶಿ ಇವತ್ತು ಆದಷ್ಟು ಕಾಯಲಿಕ್ಕೆ ಪ್ರಯತ್ನ ಮಾಡಿ. ಅದರಲ್ಲೂ ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಡಿಫೆನ್ಸ್ ಇಲಾಖೆ, ರಾಜಕೀಯ ಇಲಾಖೆ, ದೊಡ್ಡ ಒಂದು ಸ್ಥಾನ, ಇಲ್ಲ ಒಂದು ಡ್ರೈವರು, ಒಂದು ತೋಟಗಾರಿಕೆ ಇಲಾಖೆ, ಸ್ವಲ್ಪ ಪರಿಶ್ರಮಗಳ ಒಂದು ಬಾಧೆಯೇ. ಇನ್ನು ವೃಷಭ ರಾಶಿ ವಿಶೇಷವಾಗಿ ಲಾಭದಲ್ಲಿ ಚಂದ್ರ ಚೆನ್ನಾಗಿದೆ. ಹಾಲು, ಬೆಣ್ಣೆ, ತುಪ್ಪ, ಹುಳಿ ಪದಾರ್ಥ, ಗ್ಯಾಸು, ಸ್ಟೀಲು, ಪೆಟ್ರೋಲು, ರಾಜಕೀಯ, ಟೀಚಿಂಗು, ಪ್ರೊಫೆಸರು, ಯೋಗಿಗಳು, ಬ್ಯೂಟಿಫುಲ್ ಡೇ. ಮಿಥುನ ರಾಶಿ ಪರವಾಗಿಲ್ಲ, ಕೆಟ್ಟದೇನೂ ಇಲ್ಲ. ಪರಿಶ್ರಮಕ್ಕೆ ತಕ್ಕಂತ ಫಲ ಉದ್ಯೋಗದಲ್ಲಿ ನೋಡತಕ್ಕಂತ ಒಂದು ಅದ್ಭುತವಾದಂತ ಒಂದು ದಿನ. ಚೆನ್ನಾಗಿದೆ, ಯೋಚನೆಯನ್ನು ಮಾಡತಕ್ಕಂಥದ್ದೇನು ಬೇಕಿಲ್ಲ. ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿ ಚಂದ್ರ ಭಾಗ್ಯದಲ್ಲಿ ಚೆನ್ನಾಗಿದ್ದಾನೆ. ಪರಿಶ್ರಮ ಯೋಗ್ಯತಾಂ ಅವಿವರ್ಧತಾಂ. ನಿಮ್ಮ ಯೋಗ್ಯತೆಗೆ ತಕ್ಕಂತ ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ ಇವೆಲ್ಲವೂ ಪಡೆಯತಕ್ಕಂತ ಅದ್ಭುತವಾದಂಥ ದಿನ ಕರ್ಕಾಟಕ ರಾಶಿ. ಸಿಂಹ ರಾಶಿ ಚಂದ್ರ ವ್ಯಯಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಅಷ್ಟೇ ಸಂಪಾದನೆ ಇರುತ್ತೆ, ಅಷ್ಟೇ ಖರ್ಚು ವೆಚ್ಚಗಳು ಹೆಚ್ಚಾಗಿರ್ತಕ್ಕಂಥದ್ದಿರುತ್ತೆ. ಆಕಸ್ಮಿಕ ದೂರ ಪ್ರಯಾಣ, ದೈವ ಕಾರ್ಯ ಆದ್ರೆ ಹೋಗಿ, ಮಿಕ್ಕಂತೆ ರೆಸ್ಟ್ ತಗೊಂಡು ಟೆನ್ಷನ್ ತಗೊಂಡು ಇನ್ಯಾವುದೋ ಹೋಗ್ತೀನಿ ಬರ್ತೀನಿ ಅನ್ನತಕ್ಕಂಥದ್ದು ಬೇಡ. ಸ್ವಲ್ಪ ಜುಡಿಷಿಯಲ್ ಸಿಸ್ಟಮ್, ಡಿಫೆನ್ಸ್ ಸಿಸ್ಟಮ್, ಲೀಗಲ್ ಸಿಸ್ಟಮ್, ಇವನ್ ಪೊಲೀಸ್ ಸಿಸ್ಟಮ್, ರಕ್ಷಣಾ ಇಲಾಖೆ ಸ್ವಲ್ಪ ಟೆನ್ಷನ್ ನಿವಾರಿಸೋರಿಗೆ ಟೆನ್ಷನ್ಸ್. ಕನ್ಯಾ ರಾಶಿ ತೊಂದರೆ ಏನಿಲ್ಲ. ಮನಃಶಾಸ್ತ್ರಜ್ಞರು, ಸೈಕಾಲಜಿಸ್ಟ್, ಅಡ್ವೈಸರ್, ಅಡ್ವೊಕೇಟ್, ಸೈಕಾಲಜಿಸ್ಟ್ ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅನುಬಂಧದ ದಿನ. ಇನ್ನು ವಿಶೇಷವಾಗಿ ತುಲಾ ರಾಶಿ ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಚಂದ್ರ 6ನೇ ಮನೆ, ಶನಿ ಸಾರ, ಬ್ಯೂಟಿಫುಲ್. ನಿಮಗೂ ಅಷ್ಟೇ ಮ್ಯೂಚುವಲ್ ಫಂಡ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್, ಲೀಗಲ್ ಅಡ್ವೈಸರ್, ಇನ್ಸ್ಟಿಟ್ಯೂಷನಲ್ ಅಡ್ವೈಸರ್, ಪ್ಲೇಸ್ಮೆಂಟ್ ಅಡ್ವೈಸರ್, ಕೋಚಿಂಗ್ ಸೆಂಟರ್ಸ್, ಟ್ರೈನಿಂಗ್ ಸೆಂಟರ್, ಜಾಬ್ ಕನ್ಸಲ್ಟೆನ್ಸಿ ಇಂತಹ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ ವೈದಿಕ, ಜ್ಯೋತಿಷ್ಯ, ಪೌರೋಹಿತ್ಯ, ಆಚಾರ್ಯರು, ಗೋಶಾಲೆ, ವೃದ್ಧಾಶ್ರಮ, ಅನಾಥಾಶ್ರಮ, ಧರ್ಮ ಕಾರ್ಯ, ಧರ್ಮಾಧಿಕಾರಿ, ವೈದಿಕರು ಇಂಥವಕ್ಕೆ ತುಂಬಾ ಅನುಕೂಲ ದಿನ. ಧನುಸು ರಾಶಿ ಟೀಚಿಂಗ್, ಡಾಕ್ಟರ್, ನರ್ಸು, ಮೆಡಿಕಲ್ಲು, ಮುತ್ತು ರತ್ನಗಳು, ಆಮದು ರಫ್ತು, ಹಾಲು, ಬೆಣ್ಣೆ, ತುಪ್ಪ, ಕಪ್ಪು ಬಿಳುಪು, ಲಾಯರ್ಸು, ಕಪ್ಪಿರೋದನ್ನ ತೋರಿಸ್ಕೊಡೋದು ಜಗತ್ತಿಗೆ, ಮಾಧ್ಯಮ ಪ್ರಪಂಚದಲ್ಲಿ ಇರ್ತಕ್ಕಂಥವರು. ಯಾಕಂದ್ರೆ ಚಂದ್ರ ಅಲ್ಲಿ ಕಪ್ಪಾಗಿದ್ದಾನೆ, ಶನಿ ಗುರುವಾಗಿದ್ದಾನೆ, ಕಪ್ಪು ಬಿಳುಪು ಅನ್ನತಕ್ಕಂಥದ್ದು, ಡೈರೆಕ್ಟರ್ಸು, ಸಂಕಲನಕಾರರು, ಬ್ಯೂಟಿಫುಲ್ ಡೇ. ಮಕರ ರಾಶಿ ಒಡ ಹುಟ್ಟಿದವರ ಸಹಕಾರ, ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ, ನಿಮ್ಮ ಆರೋಗ್ಯದಲ್ಲೂ ಕೂಡ ಚೇತರಿಕೆ, ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಪಡೆಯತಕ್ಕಂಥ ಒಂದು ದಿನ. ಒಳ್ಳೆ ಲಾಭವನ್ನ ನೋಡ್ತೀರಾ, ಚೆನ್ನಾಗಿದೆ. ಮ್ಯೂಚುವಲ್ ಫಂಡ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ಬ್ಯಾಂಕಿಂಗ್ ಅಡ್ವೈಸರ್, ಹಣಕಾಸು ಇಲಾಖೆ ಅನುಕೂಲ. ಕುಂಭರಾಶಿ ಗೈಡಿಂಗ್, ಟೀಚಿಂಗ್, ಟ್ರೈನಿಂಗ್, ಅಡ್ವೈಸಿಂಗ್, ಪೊಲಿಟಿಕಲ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್, ಈ ಸೆಕ್ರೆಟರಿಯೇಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, IPS, IAS ಇಂಥವುಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ದೊಡ್ಡ ಅಡ್ಮಿನಿಸ್ಟ್ರೇಟಿವ್, ದಂಡಾಧಿಕಾರಿ ಪದವಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಗೆಜೆಟೆಡ್ ಆಫೀಸರ್ ಆಗಿದ್ದೀರಾ, ಬ್ಯೂಟಿಫುಲ್ ಡೇ. ಮೀನ ರಾಶಿ ಧರ್ಮ ಕಾರ್ಯ, ಅನ್ನದ ಕಾರ್ಯ, ಅನ್ನ ಬಡಿಸೋದು, ಛತ್ರ ನಡೆಸ್ತಿರೋದು, ದೇವತಾ ಕಾರ್ಯ, ಕಲ್ಯಾಣ ಮಂಟಪಗಳು, ಮದುವೆಗಳು ಮಾಡಿಸೋದು, ಆಮೇಲೆ ಗೋಶಾಲೆ ನಡೆಸ್ತಿರೋದು,
ಮಕ್ಕಳ ಅನಾಥ ಆಶ್ರಮ ನಡೆಸ್ತಿರೋದು, ಅಂಥವರ ಸೇವೆ ಮಾಡ್ತಿರೋದು, ಟೀಚಿಂಗು, ಟ್ಯೂಷನ್ನು, ಕೋಚಿಂಗು ಈ ಥರದ್ದು ನಡೆಸ್ತಿರೋದು, ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ, ಕಲಿಸುವುದು, ಯಾವುದೇ ವಿಭಾಗದ ಕಲಿಸುವಿಕೆ, ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.